ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸುಸ್ವಾಗತ ಮತ್ತು ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಶ್ರೀಮತಿ ಮಂಗಳಾ ಸಚಿನ್ ಅವರು ಕನ್ನಡದ ಸಾಹಿತಿ, ಕನ್ನಡದ ಕಥೆಗಾರ್ತಿಯವರ ಸಂದರ್ಶನವನ್ನ ತಮಗೆ ಮಾಡಿಕೊಡ್ತಾ ಇದ್ದೀನಿ. ಈಗ JP ನಗರದಲ್ಲಿರತಕ್ಕಂಥ ಪೇಜಾವರ ಶ್ರೀಧಾಮಕ್ಕೆ ಬಂದಿದ್ದೀನಿ. ಈ ಪೇಜಾವರ ಶ್ರೀಧಾಮದ ಒಳಗಡೆ ಶ್ರೀಮತಿ ಮಂಗಳಾ ಸಚಿನ್ ಅವರ ಮನೆ ಇದೆ ನೋಡಿ. ಮನೆ ಸುತ್ತ ಗಿಡಗಳನ್ನ ಸುಂದರವಾಗಿ ಬೆಳೆಸಿದ್ದಾರೆ. ಸುಂದರವಾಗಿರ್ತಕ್ಕಂಥ ಒಂದು ಹೆಸರಿರ್ತಕ್ಕಂಥ ಪೇಜಾವರ ಶ್ರೀಧಾಮ ಎನ್ನತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕುಟೀರ ಇದೆ. ಇಲ್ಲಿ ಹಲವಾರು ಮನೆಗಳಿವೆ. ಇಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಸುಖ ಸಂತೋಷದಿಂದ ಇಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ. ಬನ್ನಿ ಈಗ ಗೇಟಿನ ಒಳಗಡೆ ಪ್ರವೇಶ ಮಾಡೋಣ. ಈಗ ಗೇಟಿನ ಒಳಗಡೆ ಪ್ರವೇಶ ಮಾಡ್ತಿದ್ದಂಗೆ ಎಡಭಾಗಕ್ಕೆ ಕಾರಿಡಾರ್ ಇದೆ. ಇಲ್ಲಿ ನೋಡಿ, ಸುತ್ತಲೂ ಕೂಡ ಸುಂದರವಾಗಿರ್ತಕ್ಕಂಥ ಹರಿದ್ವರ್ಣ ಗಿಡಗಳನ್ನ ಬೆಳೆಸಿರ್ತಕ್ಕಂಥ ನೋಡ್ತಾ ಇದ್ದೀರ. ಪೇಜಾವರ ಶ್ರೀ ಅವರು ಅಯೋಧ್ಯೆ ಶ್ರೀರಾಮನ ಮೂರ್ತಿಗೆ ಪೂಜೆ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ಇಲ್ಲಿ ಎಲ್ಲರೂ ಕೂಡ ಕುಳಿತುಕೊಳ್ಳೋದಕ್ಕೆ ಒಂದು ಜಾಗ ಇದೆ. ಇಲ್ಲಿ ಮೇಲೆ ಚಾವಣಿಯನ್ನು ಕೂಡ ಹಾಕಿದ್ದಾರೆ. ಇಲ್ಲಿ ಮೇಲೆ ಪೇಜಾವರ ಶ್ರೀ ಅವರ ಫೋಟೋವನ್ನ ಹಾಕಿರ್ತಕ್ಕಂಥದ್ದನ್ನ ಕೂಡ ತಾವೀಗ ನೋಡ್ತಾ ಇದ್ದೀರಾ. ಈಗ ಅತ್ಯಂತ ಸುಂದರವಾಗಿರ್ತಕ್ಕಂಥ ಪ್ರಶಾಂತವಾಗಿರ್ತಕ್ಕಂಥ ನೆಮ್ಮದಿ ಇರತಕ್ಕಂಥ ಸ್ಥಳ ಇದು. ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲೆಲ್ಲೂ ಕೂಡ ನಿತ್ಯ ಹರಿದ್ವರ್ಣದ ಗಿಡಗಳನ್ನ ಬೆಳೆಸಿದ್ದಾರೆ. ಇಲ್ಲೊಂದು ಪುಟ್ಟದಾಗಿರ್ತಕ್ಕಂಥ ಗಾಜಿನ ಮಂಟಪ ಇದೆ. ಅದರಲ್ಲಿ ಆಂಜನೇಯ ಸ್ವಾಮಿ, ಶ್ರೀಕೃಷ್ಣ ಪರಮಾತ್ಮ ಮತ್ತು ಗಣಪತಿ ಮತ್ತು ಕೆಳಗಡೆ ಶಿವಲಿಂಗ ಇದೆ. ಇಲ್ಲಿ ಬಂದವರಿಗೆ ಭಕ್ತಿ ಭಾವ ಮೂಡಿ ಬರಲಿ, ಬಂದವರೆಲ್ಲ ನಮಸ್ಕರಿಸಿ ಒಳಗೆ ಬರಬೇಕು, ಜನತಾಭಾವವನ್ನು ಮೂಡಿಸಿಕೊಳ್ಳಬೇಕು, ಶುದ್ಧ ಮನಸ್ಸಿಂದ ಬರಬೇಕು. ವಾತಾವರಣ ಕೂಡ ದೇವಸ್ಥಾನದ ಒಂದು ಪರಿಸರದ ವಾತಾವರಣ ಇರಬೇಕು ಅಂತ ಇಲ್ಲಿ ವಿಶೇಷವಾಗಿ ಚಿಕ್ಕದಾದ ಗುಡಿಯನ್ನು ಕಟ್ಟಿದ್ದಾರೆ. ನೋಡಿ, ಸುತ್ತಲೂ ಕೂಡ ಗಿಡಗಳನ್ನು ಬೆಳೆಸಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಇಂತಹ ಒಂದು ಪ್ರಶಾಂತವಾದ ನೆಮ್ಮದಿಯನ್ನು ಕೊಡ್ತಕ್ಕಂಥ ಈ ಒಂದು ಪೇಜಾವರ ಶ್ರೀಧಾಮ ಹೆಸರ್ತಕ್ಕಂಥ ಪೇಜಾವರ ಶ್ರೀಧಾಮದಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲೂ ಕೂಡ ಸಿಗುತ್ತೆ. ಇಲ್ಲಿ ನೆಮ್ಮದಿಯಿಂದ ಜೀವನವನ್ನು ಕೂಡ ಮಾಡುವಂತ ಒಂದು ಪ್ರಶಸ್ತ ಸ್ಥಳವಾಗಿದೆ. ಈ ಒಂದು ಧಾಮದಲ್ಲಿ ಹೆಸರಾಂತ ಕಾದಂಬರಿಕಾರ್ತಿ ಶ್ರೀಮತಿ ಮಂಗಳಾ ಸಚಿನ್ ಅವರು ವಾಸ ಮಾಡ್ತಾರೆ. ಇಲ್ಲಿ ಬನ್ನಿ ಈಗ ಅವರ ಮನೆಗೆ ಹೋಗೋಣ. ಈಗ ಎಡಭಾಗದಲ್ಲಿ ತಿರುಗಿಕೊಂಡ್ರೆ ಅವರ ಮನೆ ಸಿಗುತ್ತೆ. ಬನ್ನಿ ಅವರ ಮನೆಗೆ ಹೋಗಿ ಅವರನ್ನ ಭೇಟಿ ಮಾಡೋಣ. ಫಸ್ಟ್ ನೋಡಿ, ಇದ್ದೇ ಶ್ರೀಮತಿ ಮಂಗಳಾ ಸಚಿನ್ ಅವರ ಮನೆ ಇದು. ಅಲ್ಲಿರ್ತಕ್ಕಂಥ ಎಲ್ಲ ಸಹಪಾಠಿಗಳೊಂದಿಗೆ ಲೋಕಾಭಿರಾಮವಾಗಿ ಮಾತಾಡ್ತಾ ಕೂತಿದ್ದಾರೆ. ಅವರಿಗೆ ಎದುರುಗಡೆ ಕುಂತಿರ್ತಕ್ಕಂಥವ್ರೆ ಅವ್ರ ಮಗ. ಅವರು ಸುಂದರವಾಗಿರ್ತಕ್ಕಂಥ ಪರಿಚಯವಾಗಿರ್ತಕ್ಕಂಥ ಈ ಒಂದು ಮನೆಯಲ್ಲಿ ಅವರು ವಾಸವಾಗಿದ್ದಾರೆ. ಈಗ ಬಹಳ ನೆಮ್ಮದಿಯಿಂದ, ಶಾಂತಿ ನೆಮ್ಮದಿಯಿಂದ ಜೀವನ ಮಾಡ್ತಾ ಇರತಕ್ಕಂಥದ್ದು ಈ ಸ್ಥಳ ತಾವು ನೋಡ್ತಾ ಇದ್ದಾರೆ. ಈಗ ನೋಡಿ, ಹಸನ್ಮುಖದಿಂದವಾಗಿ ಅವರು ಅಲ್ಲಿರ್ತಕ್ಕಂಥ ಎಲ್ಲ ಕೆಲಸಗಾರರೊಂದಿಗೆ ಲೋಕಾಭಿರಾಮವಾಗಿ ಮಾತಾಡ್ತಾ ಕುಂತಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ತುಂಬಾ ಸುಂದರವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ. ನೋಡಿದ್ರೆ ಗೊತ್ತಾಗೋದಿಲ್ಲ ಅವ್ರು ಅಷ್ಟೊಂದು ಸುಮಾರು 150 ಕಥೆಗಳನ್ನ, 50 ಕಾದಂಬರಿಗಳನ್ನ ಬರೆದಿದ್ದಾರೆ ಅಂತ ಅನ್ಸದ್ದೇ ಇಲ್ಲ. ಅವರು ಸಾಮಾನ್ಯ ವ್ಯಕ್ತಿ ತರ ಕುಳಿತುಕೊಂಡು ಲೋಕಾಭಿರಾಮವಾಗಿ ಮಾತಾಡ್ತಾ ಕುಂತಿರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು ಮತ್ತು ಸುಸ್ವಾಗತ. ಇಂದಿನ ವಿಶೇಷ ಸಂಚಿಕೆಯಲ್ಲಿ ಮೈಸೂರಿನ ಹೆಸರಾಂತ
ಕಥೆಗಾರ್ತಿ ಬರಹಗಾರ್ತಿ ಆಗಿರತಕ್ಕಂಥ ಶ್ರೀಮತಿ ಮಂಗಳ ಸತ್ಯನ್ ಅವರನ್ನ ತಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ತಿದ್ದೀನಿ. ಅವರು ಅಗಾಧವಾಗಿರ್ತಕ್ಕಂಥ ಸಾಹಿತ್ಯ ಸೇವೆಯನ್ನು ಮಾಡಿದ್ದಾರೆ. ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಬಂದಿದೆ, ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ, ಕಥೆ ಕವನಗಳನ್ನು ಬರೆದಿದ್ದಾರೆ. ಅವರನ್ನ ನಾವು ಮಾತಾಡ್ಸಿರೋ ಒಂದು ಹೆಮ್ಮೆ. ಯಾಕಂದ್ರೆ ಇಂಥ ಹಿರಿಯ ವಯಸ್ಸಿನಲ್ಲೂ ಕೂಡ ಅವರು ತುಂಬಾ ಚಟುವಟಿಕೆಯಿಂದ ಕೂಡಿರ್ತಕ್ಕಂಥ ವ್ಯಕ್ತಿಯಾಗಿರ್ತಕ್ಕಂಥವ್ರು. ಅವರು ನಮ್ಮ ಒಂದು ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ಗೆ ಸಂದರ್ಶನ ಕೊಡೋಕ್ಕೆ ತುಂಬ ಮನಸ್ಸಿಂದ ಒಪ್ಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ಈಗ ಅವರ ಜೀವನಕ್ಕೆ ನಡೆದಿರತಕ್ಕಂಥ ಹಲವಾರು ಘಟನೆಗಳ ಬಗ್ಗೆ, ಅವರ ಜೀವನ ನಡೆದು ಬಂದ ಬಗ್ಗೆ ಅವರಿಗೆ ಪ್ರಶ್ನೆಗಳನ್ನು ಕೇಳ್ತೀನಿ. ಅವರು ದಯಮಾಡಿ ಎಲ್ಲ ತಿಳಿಸ್ಕೊಡ್ತಾರೆ. ತಿಳಿಸ್ಕೊಟ್ಟು ಅವ್ರು ಯಾರು ಕಥೆ ಕವನಗಳನ್ನು ಬರೀಬೇಕು ಅಂತ ಆಸಕ್ತಿ ಇರ್ತಾ ಇದ್ದೀರೋ, ಮತ್ತು ಈಗಿನ ಕಾಲದಲ್ಲಿ ಯಾಂತ್ರಿಕವಾಗಿ ಜೀವನ ಆಗಿದೆ. ಈಗ ಮೊಬೈಲು, ಟಿವಿ, ಸಿನಿಮಾಗಳೆಲ್ಲ ಬಂದ್ಬಿಟ್ಟು ಯಾರು ಕೂಡ ಪುಸ್ತಕಗಳನ್ನು ಓದುವಂಥ ಸಂಸ್ಕೃತಿ ಈಗ ಬೆಳೆಸ್ಕೋತಾ ಇಲ್ಲ. ಅದಕ್ಕೋಸ್ಕರವಾಗಿ ಅವರು ಮೊಬೈಲು, ಟಿವಿ ಯಾವುದು ಇಲ್ಲದೆ ಇರತ್ತಂಥ ಕಾಲದಲ್ಲಿ ಎಂತೆಂಥ ಕಥೆಗಳನ್ನು ಬರೆದಿದ್ದಾರೆ. ಆ ಕಥೆಗಳ ಸಿನಿಮಾಗಳಾಗಿದೆ. ತುಂಬಾ ಮನೋಜ್ಞವಾಗಿರ್ತಕ್ಕಂಥ ಜೀವನಕ್ಕೆ ಹಾಸುಹೊಕ್ಕಾಗಿರ್ತಕ್ಕಂಥ ಕಥೆಗಳನ್ನು ಬರೆದಿವರು ಹೆಸರುವಾಸಿಯಾಗಿದ್ದಾರೆ. ಈಗಲೂ ಕೂಡ ಅವರು ಅಸನ್ಮುಖಿಯಾಗಿರ್ತಕ್ಕಂಥ ನೋಡಿದ್ರೆ ಅವರು ಎಂಥ ಒಳ್ಳೆಯ ಜೀವನವನ್ನು ಮಾಡಿದ್ದಾರೆ, ಎಂಥ ತುಂಬ ಜೀವನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ದಯಮಾಡಿ ಬನ್ನಿ. ಈಗ ನಮ್ಮ ಹಿರಿಯ ಕಥೆಗಾರ್ತಿ ಆಗಿರ್ತಕ್ಕಂಥ, ಲೇಖಕಿ ಆಗಿರ್ತ, ಸಾಹಿತ್ಯಗಾರ್ತಿ ಆಗಿರ್ತಕ್ಕಂಥ ಶ್ರೀಮತಿ ಮಂಗಳ ಸತ್ಯ ಅವರನ್ನ ಪರಿಚಯ ಮಾಡಿಕೊಡ್ತೀನಿ. ನಮಸ್ತೆ ಮೇಡಮ್. ನಮಸ್ಕಾರಪ್ಪ. ನಮ್ಮ ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ತಮ್ಮ ಒಂದು ಸಂದರ್ಶನವನ್ನ ಕೇಳಬೇಕು ಅಂತ ತುಂಬಾ ಆಸಕ್ತಿಯಿಂದ ಹೊಂದಿದ್ದಾರೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಎಲ್ಲ ಯಾಂತ್ರಿಕ ಜೀವನ ಆಗೋಗ್ಬಿಟ್ಟಿದೆಲ್ಲ. ನಾವೀಗ ಎಲ್ಲ ಮೊಬೈಲು, ಟಿವಿ, ಲ್ಯಾಪ್ಟಾಪ್ ಅದೆಲ್ಲ ಮುಳುಗಿರ್ತಾರೆ. ಓದೋ ಸಂಸ್ಕೃತಿ ಕೂಡ ಬೆಳೆದಿಲ್ಲ. ಆದ್ರೆ ತಮ್ಮ ಒಂದು ಕಾಲದಲ್ಲಿ ಓದೋ ಸಂಸ್ಕೃತಿ ಇತ್ತು ಮತ್ತು ರೇಡಿಯೋ ಎರಡೇ ಇತ್ತು. ಆ ಕಾಲದಲ್ಲಿ ಚೆನ್ನಾಗಿ ನೀವು ವಿದ್ಯಾವಂತರಾಗಿ ಒಳ್ಳೊಳ್ಳೆ ಕಥೆ ಕವನಗಳನ್ನ ಬರೆದು ಜನತೆಗೆ ಒಂದು ಸಂತೋಷವನ್ನು ಕೂಡ ಕೊಡ್ತಾ ಇದ್ರಿ. ನಿಮ್ಮ ಕಥೆಗಳು ಓದಿರತಕ್ಕಂಥವ್ರು ತುಂಬಾ ಸಂತೋಷ ಪಟ್ಟಿರ್ತಕ್ಕಂಥವ್ರು. ಅದರಿಂದ ಈಗ ತಮ್ಮ ಜೀವನದಲ್ಲಿ ಏನೇನು ಘಟನೆಗಳು ನಡೆದಿದೆ, ನಿಮ್ಮ ಜೀವನ ಹೆಂಗೆ ನಡೆದು ಬಂತು ಅನ್ನೋದು ದಯಮಾಡಿ ನಾನು ತಿಳ್ಕೊಳ್ಬೇಕು. ಮೊದಲಾಗಿ ತಾವು ದಯಮಾಡಿ ತಮ್ಮ ತಂದೆ ತಾಯಿಗಳು ಯಾರು, ಅವರ ವೃತ್ತಿ ಏನು, ಅವರು ಏನು ಕೆಲಸ ಮಾಡ್ತಾ ಇದ್ರು, ಅವ್ರಿಗೆ ಎಷ್ಟು ಜನ ಮಕ್ಕಳು, ದಯಮಾಡಿ ನಮ್ಗೆ ತಿಳಿಸ್ಕೊಡಿ ಮೇಡಮ್. ನಮ್ಮ ತಂದೆ ಸಾಲಗಾಮಿ ಸುಬ್ಬರಾವ್ ಅಂತ, ಹಾಸನ ಜಿಲ್ಲೆಯವರು. ಹಾಸನದ ಹತ್ರ ಸಾಲಗಾಮಿ ಅಂತಿದೆ, ಅಲ್ಲಿಯವರು ನಮ್ಮ ತಂದೆ. ಅವರು ಹೆಸರಾಂತ ವಕೀಲರು. ನಮ್ಮ ತಾಯಿ ಗುಂಡಮ್ಮ ಅಂತ, ಅವರು ಸಕಲೇಶ್ಪುರದವರು. ಅವರ ಹುಟ್ಟಿದ ಊರು ಸಕಲೇಶ್ಪುರ, ಅಲ್ಲಿಯವರು ಅವರು. ನಮ್ಮ ತಾಯಿ ತಂದೆ ಧಾರ್ಮಿಕ ಭಾವನೆ ಜೊತೆಗೆ ಅವರ ವೃತ್ತಿಪರವಾಗಿ ಅವರು ಬಹಳ ಜನಗಳ ಬಗ್ಗೆ ಅಭಿಮಾನ, ಜಾತಿ ಭೇದ ಇಲ್ಲದೆ ಎಲ್ಲರನ್ನು ಒಂದೇ ತರ ಆದರಿಸ್ತಾ ಇದ್ರು. ಕಕ್ಷಿಗಾರರು ಯಾರೇ ಜಾತಿಯವರು ಬಂದ್ರು ಅವ್ರನ್ನ ಆದರಿಸ್ತಾ ಇದ್ದು. ಇದನ್ನೆಲ್ಲ ನೋಡಿ ನನಗೂ ಅದೇ ಭಾವನೆ, ಅದೇ ಮನಸ್ಸು, ಅದೇ ಒಂದು ನಡವಳಿಕೆ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮ ತಂದೆಯವರು ಏನ್ ವೃತ್ತಿ ಮಾಡ್ತಾರೆ ಮೇಡಮ್? ನಮ್ಮ ತಂದೆಯವರು ವಕೀಲ್ ವೃತ್ತಿ. ಅವರು ವಕೀಲರಾಗಿದ್ದವರು. ಮೈಸೂರಲ್ಲೇ, ಮೈಸೂರು ಕೋರ್ಟಲ್ಲೇ? ಅಲ್ಲ, ಹೊಳೆ ನರಸೀಪುರ. ಹೊಳೆ ನರಸೀಪುರ. ಆಮೇಲೆ ತಾವು ಮೈಸೂರಿಗೆ ಬಂದಿದ್ದು ಹೇಗೆ ಮೇಡಮ್? ಮದುವೆ ಆದ್ಮೇಲೆ ಮೈಸೂರಿಗೆ ಬಂದಿದ್ದು. ಹೊಳೆ ನರಸೀಪುರದಲ್ಲೇ ನನ್ನ ಜನನ. ನೇಟಿವ್ ಪ್ಲೇಸ್ ಹೊಳೆ ನರಸೀಪುರ. ಹೌದು. ಮೈಸೂರಿಗೆ ಮದುವೆ ಆದ್ಮೇಲೆ ನೀವು ಮೈಸೂರಿಗೆ ಬಂದ್ರಿ. ನಿಮ್ ತಂದೆ ತಾಯಿ ತಮ್ಗೆ ಅವ್ರಿಗೆ ಎಷ್ಟು ಜನ ಮಕ್ಕಳು ಮೇಡಮ್? ಅವ್ರಿಗೆ, ನಿಮ್ಮ ತಂದೆಯವ್ರಿಗೆ? ನಮ್ಮ ತಂದೆಗೆ 14 ಜನ ಮಕ್ಕಳು. ಅದರಲ್ಲಿ ನಾನೇ ಕಡಿಯವಳು. ನಾನೇ 14ನೇಯವಳು. ಎಷ್ಟು ಜನ ಗಂಡು ಮಕ್ಕಳು, ಎಷ್ಟು ಜನ ಹೆಣ್ಮಕ್ಳು ಮೇಡಮ್? 4 ಜನ ಗಂಡು ಮಕ್ಕಳು, 10 ಜನ ಹೆಣ್ಣು ಮಕ್ಕಳು. ಈಗಿನ ಕಾಲದಲ್ಲಿ 1-2 ಸಾಕೋದಕ್ಕೆ ಎಷ್ಟು ಕಷ್ಟ ಪಡ್ತಾರೆ. ನಾನು ಅದನ್ನ ಬಹಳ ಸಲ ಜ್ಞಾಪಿಸ್ಕೋತೀನಿ. 14 ಜನನು ಹೇಗೆ ಸಾಕಿ ಅವ್ರನ್ನೆಲ್ಲ ಒಂದೊಂದ್ ನೆಲೆ ಕಾಣಿಸಿದ್ರು ಆ ಕಾಲಕ್ಕೆ, ಹಾಗೆ ಅಂತ ನಮ್ಗೆ ಆಶ್ಚರ್ಯ ಆಗತ್ತೆ ಇವತ್ತಿನ ದಿವಸ. ಆಗಿನ ಕಾಲದ ತಂದೆ ತಾಯಿಗಳು ತುಂಬಾ ಗ್ರೇಟ್. ಕಾಲದಲ್ಲಿ 1-2 ಮಕ್ಳಿದ್ರೆ ಸಾಕಕ್ಕೆ ಮುಖ್ಯಿರ್ತಾರೆ. ಹೌದೌದು. ಅಂತದ್ದಲ್ಲಿ ಅಂತದ ಕಾಲದಲ್ಲಿ 14 ಮಕ್ಕಳನ್ನ ಎಲ್ಲರಿಗೂ ಓದಿಸಿ ಬರ್ಸಿ ಮದುವೆ ಮಾಡಿ ಎಲ್ಲರಿಗೂ ಒಂದು ನೆಲೆ ಮಾಡಿ ಕಳಿಸಿರ್ತಕ್ಕಂಥದ್ದು ತುಂಬಾ ಒಳ್ಳೆ ಕೆಲಸ ಇದು. ಆಮೇಲೆ ತಾವು ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಎಲ್ಲಿ ಮಾಡಿದ್ರಿ ಮೇಡಮ್? ಹೊಳೆ ನರಸೀಪುರದಲ್ಲಿ ನಾನು ವಿದ್ಯಾಭ್ಯಾಸ ಪೂರ್ತಿ ಪ್ರೌಢಶಾಲೆ ತನಕ ಅಷ್ಟೇ. SSLC ಆಯ್ತು, ಬಿಟ್ಬಿಟ್ಟು ಮುಂದೆ ಕಾಲೇಜ್ ಇರ್ಲಿಲ್ಲ.
ಕಾಲೇಜ್ಗೆ ಬೇರೆ ಕಡೆ ಕಳಿಸ್ಬೇಕಾಗಿತ್ತು. ಅಲ್ಲಿಗೆ ಬಿಡೋದಕ್ಕೆ ನಮ್ ತಾಯಿ ತಂದೆ ಒಪ್ತಿರ್ಲಿಲ್ಲ. ಹಾಗಾಗಿ SSLCಗೆ ನನ್ನ ವಿದ್ಯಾಭ್ಯಾಸ ಹಿಂದಿನಲ್ಲಿ ರಾಷ್ಟ್ರಭಾಷಾ ವಿಶಾರದ ಮಾಡಿದ್ದೆ. ಹಿಂದಿನಲ್ಲಿ ರಾಷ್ಟ್ರ ವಿಶಾರದ ತಾವು ಮಾಡಿದ್ದೀರಿ. ಈಗ ಪ್ರವೀಣ ಕಟ್ಟಿದ್ದೆ, ಅಷ್ಟೊತ್ತಿಗೆ ಮದುವೆ ಆಯ್ತು. ತಮ್ಗೆ ಎಷ್ಟನೇ ವರ್ಷ ಮೇಡಮ್ ಮದುವೆ ಆಗಿದ್ದು? ನನಗೆ 18ನೇ ವಯಸ್ಸು. 15 ವರ್ಷ ಮದುವೆ ಆಯ್ತು. ಅದಕ್ಕಿಂತ ಮುಂಚೆ ತಾವು ಈ ಕಥೆ ಕಾನಗಳನ್ನ ಸುಮಾರು 150 ಕತೆ ಸಣ್ಣ ಕಥೆಗಳನ್ನ ಸುಮಾರು 50 ಕಾದಂಬರಿಗಳು ಬರ್ತಿದ್ರಿ. ಈ ಪ್ರೇರಣೆ ತಮ್ಗೆ ಏನು ಕಥೆ ಕಾದಂಬರಿ ಬಗ್ಗೆ ಪ್ರೇರಣೆ ಏನು ಮೇಡಮ್? ನನ್ನ ಬರವಣಿಗೆಗೆ ಪ್ರೇರಣೆ ನಮ್ಮ ನಾನು ಇದರಲ್ಲಿ ಓದ್ತಾ ಇದ್ದಾಗ, ಮಿಡಲ್ ಸ್ಕೂಲ್ನಲ್ಲಿ ಓದ್ತಾ ಇದ್ದಾಗ, ನಾನು 9 ವರ್ಷದೋಳು, 9 ತುಂಬಿ 10ನೇ ವರ್ಷ ನಡೀತಾ ಇತ್ತು. ಆ ವಯಸ್ಸಿನಲ್ಲಿ ನಮ್ಮ ಹೆಡ್ ಮೇಡಮ್ ಒಬ್ರು ಲಕ್ಷ್ಮೀದೇವಮ್ಮ ಅಂತಿದ್ರು. ಅವರು ಒಂದು ಪೀರಿಯಡ್ನ ಅವ್ರು ತಗೊಳ್ಳೋರು. ಏನು ಅಂತಂದ್ರೆ ನೀತಿ ಪಾಠಗಳು, ನೀತಿ ಕಥೆಗಳು ಅಂತ ಬರೋವು. ಚಂದಮಾಮ, ಬಾಲಮಿತ್ರ ಇವುಗಳೆಲ್ಲ ಬರೋವಿಲ್ಲ. ಅವುಗಳಲ್ಲಿ ಒಂದು ನಾವು ಓದಿಸೋದು. ಆ ಕಥೆನ ಯಾರ್ಯಾರು ಓದ್ತಾರೋ ಅವ್ರುಗಳು ಆ ಕಥೆ ಸಾರಾಂಶ ಏನು ಅನ್ನೋದನ್ನ ಹೇಳ್ಬೇಕು. ಅದ್ರಲ್ಲಿ ಏನು ಮಾರಲ್ ಇದೆ ಅನ್ನೋದನ್ನು ನಾವು ವಿವರಿಸ್ಬೇಕು. ಹಾಗೆ ಒಂದು ಸಲ ನನಗ್ ಕೊಟ್ಟಾಗ ನಾನು ಒಂದು ಕತೆ ಓದ್ದೆ. ಅದನ್ನ ವಿವರಿಸಿ ಅದರ ವಿಷಯ ಏನಿದೆ, ಅದರಲ್ಲಿ ತತ್ವ ಏನಿದೆ ಅನ್ನೋದನ್ನ ವಿವರಿಸಿ ಹೇಳಿ. ಅವಾಗ ಮೇಡಮ್ಗೆ ಬಹಳ ಖುಷಿ ಆಗ್ಬಿಡ್ತು. ನನ್ ಕರೆದು ತುಂಬಾ ಚೆನ್ನಾಗಿ ಹೇಳ್ದೆ, ನೀನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ, ಎಲ್ಲರಿಗೂ ಮನದಟ್ಟಾಗುವಾಗ ಹೇಳಿದೀಯಾ, ನೀನು ಯಾಕೆ ಬರೀಬಾರದು ಅಂದ್ರು. ಅವರ ಆ ಪ್ರಶ್ನೆ ನನ್ನ ತಲೆನಲ್ಲಿ ಕೂತ್ಕೊಂತು. ಮನೆಗ್ ಬಂದೋಳೆ ನಮ್ಮ ಅಣ್ಣಂದ್ರ ಕೈಲಿ ಹೇಳ್ದೆ. ನಮ್ಮ ಅಣ್ಣಂದ್ರು ನನ್ ಜೊತೆಲಿ ಇದ್ದವ್ರು ಅಂದ್ರೆ ನಮ್ಮ ರಂಗಣ್ಣ, ಸತ್ಯ ಅಂತ ಅವ್ರಿಬ್ರು. ಅವ್ರ ಕೈಲಿ ಹೇಳ್ದೆ, ಹೀಗಂದ್ರು ಮೇಡಮ್ ಅಂತ. ಓ, ಏನ್ ಬರಿತೀಯ ನೀನು? ಬರಿತೀಯ, ಸುಮ್ನೆ ಕೂತ ಅಂತಂದ್ರು. ಇಲ್ಲ ನಾನು ಬರಿತೀನಿ, ಈಗ ಅಂದಿದ್ದಾರೆ, ನಾ ಬರಿತೀನಿ ಅಂದೆ. ಅವಾಗ್ಲೇ ನನ್ನ ಮನಸ್ಸಿನಲ್ಲಿ ಬಂತು ಬರೀಬೇಕು ಅಂತ. ಹೀಗೆ ಕೋತಿ ಆಟ ಆಡ್ಸೋರು ಬರೋರು. ಆ ಕೋತಿ ಆಟ ಆಡಿಸ್ಕೊಂಡು ಬಂದಾಗ ಬಾಳೆಹಣ್ಣು ಕೊಡೋದು ನಮ್ಮ ಅಣ್ಣಂದ್ರೆ ಹಿಡ್ಕೊಂಡು ಆ ಕೋತಿಗೆ. ಅದೇನ್ ಮಾಡ್ತು ಕೋತಿ, ಅವ್ನ್ ಕೊಟ್ಟಿದ್ರೆ ಅದ್ರ ಯಜಮಾನ ಇದ್ನಲ್ಲ ಅವನ್ ಇಸ್ಕೊಂಡ್ಬಿಡೋನು ಬಾಳೆಹಣ್ಣ. ಆಗ ಇದಕ್ ಕೋಪ ಬಂದ್ಬಿಡ್ತು. ಒಂದ್ಸಲಿ ಕೊಟ್ಟಿದ್ದೆಲ್ಲ ಅವನೇ ಇಸ್ಕೊಂಡ್ಬಿಡ್ತಾನೆಲ್ಲ ಅನ್ಬಿಟ್ಟು ಒಂದ್ಸಲಿ ಬಂದು ನಮ್ಮ ಅಣ್ಣನ ಕೈನಲ್ಲಿ ಬಾಳೆಹಣ್ಣಿನ ಚಿಪ್ನೆ ತಗೊಂಡ್ ಹೋಗ್ಬಿಡ್ತದು, ತಗೊಂಡ್ ಓಡ್ಬಿಡ್ತು. ಅವಾಗ ನಮ್ಮ ಅಣ್ಣ ಅಂದ, ನೋಡು ಇದ್ರ ಚತುರತೆನ ಹೆಂಗಿದೆ, ಅವ್ನ್ ಕೊಡಲ್ಲ ಅಂತ ಇದನ್ನೇ ಕಿತ್ಕೊಂಡು ಹೊಟ್ಟೋಯ್ತು ಅಂತ. ಇದು ನನ್ ಮನಸ್ಸಿನಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಒಂದ್ ಕತೆ ಬರಿಬೇಕು ಅಂತ ಕೋತಿಯ ಚತುರತೆ ಅಂತ ಒಂದು ಕತೆ ಬರೆದು ಚಂದಮಾಮ ಕಳಿಸ್ದೆ. ಕಳಿಸಿದ್ಮೇಲೆ 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳಾದ್ರೂ ಕತೆ ಬರ್ಲಿಲ್ಲ. ಬೇಜಾರಾಗೋಯ್ತು. ಚಂದಮಾಮ ಇನ್ಮೇಲೆ ತರಿಸ್ಬಿಡ ಮನೆಗೆ ಅಂತ ಬೈದ್ಬಿಟ್ಟೆ ನಾನು. ನಮ್ಮ ಅಣ್ಣನ ಕೈ ಜಗಳ ಮಾಡಿದೆ, ಇನ್ಮೇಲೆ ತರಿಸ್ಬಿಡಿ, ನನ್ ಕತೆ ಬರ್ಲಿಲ್ಲ ಅಂತ. ಸ್ವಲ್ಪ 15 ದಿವಸ 1 ತಿಂಗಳು ಕಳೆದಾಗ ನಮ್ಮ ಹೆಡ್ ಮೇಡಮ್ ನಂಗೆ ಹೇಳಿ ಕಳ್ಸಿದ್ರು, ಮಂಗಳನ್ ಬರಿ ಹೇಳಿ ಅಂತ. ನಂಗೆ ಹೆದರಿಕೆ ಆಗ್ಬಿಡ್ತು. ಏನ್ ತಪ್ಪು ಮಾಡಿದೀನಿ ನಾನು, ಯಾತಕ್ ಕರೀತಿದ್ದಾರೆ ಅಂತ ಹೆದರ್ಕೊಂಡೇ ಹೋದೆ. ಬಾಗ್ಲಿಗೆ ಹೋಗಿ ನಿಂತ್ಕೊಂಡೆ. ಬಾ ಒಳಕ್ಕೆ ಅಂದ್ರು. ಆಮೇಲೆ ಹೋಗುತ್ತು ಟೇಬಲ್ ಮೇಲೆ ಇದ್ದಿದ್ದ ಅವರು ಬಿಚ್ಚಿಟ್ಟಿದ್ರು ಚಂದಮಾಮನ. ಅದನ್ನ ತೋರಿಸ್ಬಿಟ್ಟು, ಈ ಕತೆ ನೀನೇ ಬರ್ದಿದ್ದ ನೋಡು ಅಂದ್ರು. ನೋಡ್ದೆ, ಖುಷಿ ಆಗ್ಬಿಡ್ತು. ನನ್ ಕತೆ ಪಬ್ಲಿಷ್ ಆಗಿತ್ತು. ನಮ್ಮ ಹೆಡ್ ಮೇಡಮ್ ಅನ್ನೋದನ್ನ ಮರೆತ್ಬಿಟ್ಟು ಅವ್ರನ್ನ ತಬ್ಕೊಂಡು ಕುಣ್ದಾಡ್ಬಿಟ್ಟೆ. ಅದೇ ನಂದು ಮೊದಲನೇ ಕತೆ, ನಾ ಬರವಣಿಗೆ ಬರೆದಿದ್ದು. ಹಾಗಾಗಿ ಆಮೇಲೆ ಇದನ್ ಬಿಡಬೇಡ, ಖಂಡಿತ ನೀ ಮುಂದುವರಿಸ್ಕೋ ಅಂತ ಅವರು ನಂಗೆ ಹೇಳಿದ್ರು. ಅವ್ರ ಮಾತನ್ನ ನಾನು ಯಾವತ್ತಿಗೂ ಮರೆಯಕ್ ಸಾಧ್ಯ ಇಲ್ಲ. ಅವ್ರ ಆಡಿದ ಮಾತುಗಳು, ಅವ್ರಿಗೆ ಕೊಟ್ಟ ಒಂದು ತಿಳುವಳಿಕೆಗಳು ನನ್ನ ಮನಸ್ಸಲ್ಲಿ ಕೂತ್ಕೊಂಡು ಆ ಕಥೆಗಳನ್ನ ಬರೆಯೋದಕ್ಕೆ ಮೊದಲು ಬಾಲಮಿತ್ರ, ಚಂದಮಾಮ ಇಂಥ ಇದಕ್ಕೆ ಪತ್ರಿಕೆಗಳಿಗೆ ಬರೀತಾ ಇದ್ದೆ. ಮ್ಯಾಗಝೈನ್ಗಳು ಬರ್ತಿದ್ವಲ್ಲ ತಿಂಗಳಿಗೆ, ಅವುಗಳಿಗೆ ಬರೀತಾ ಇದ್ದೆ. ಆಮೇಲೆ ಈ ಕನ್ನಡ ಬಂದು ತಾಯಿನಾಡು ಇವುಗಳಿಗೆ ಬರೀತಾ ಇದ್ದೆ. ತಾಯಿನಾಡು ಅಂತ ಬರ್ತಿತ್ತು ಪತ್ರಿಕೆ, ಅದಕ್ಕೆ ಬರೀತಾ ಇದ್ದೆ. ಸಣ್ಣ ಕಥೆಗಳು, ಆಮೇಲೆ ಕವನಗಳು, ಚುಟುಕಗಳು, ಈ ತರದನ್ನೆಲ್ಲ ಬರೀತಾ ಇದ್ದೆ. ಕಥೆ ಕವನಗಳು, ಸಣ್ಣ ಕಥೆ ಕವನಗಳನ್ನ ಬರಿತಾ ಇದ್ರಿ. ಈ ಕಥೆ ಕವನವನ್ನು ಬರೆಯೋಕೆ ನಿಮ್ಗೆ ಸ್ಫೂರ್ತಿ ಏನ್ ಬೇಕಿಲ್ಲ ಮಾಡೋದಕ್ಕೆ? ವಸ್ತು. ನಮ್ ತಂದೆ ಲಾಯರು,
ಹ್ಮ್ ಅದು ಆ ತರ ಕತೆ ಬರೆಯುವಾಗ, ಚಂದಮಾಮ ಬಾಲಮಿತ್ರಕ್ ಬರೆಯುವಾಗ ಈ ಪ್ರಾಣಿಗಳ ಬಗ್ಗೆ, ಈ ಗಿಡ ಮರಗಳ ಬಗ್ಗೆ, ಈ ಪ್ರಕೃತಿಯ ಬಗ್ಗೆ ಇವುಗಳನ್ನ ತಗೊಳ್ತಾ ಇದ್ದೆ. ಆಮೇಲೆ ಸಣ್ಣ ಕತೆಗಳಿಗೆ ತಾಯಿನಾಡು ಅವುಗಳಿಗೆ ಬರೀಕ್ ಶುರು ಮಾಡಿದಾಗ ನಮ್ ತಂದೆ ಲಾಯರ್ ಅಲ್ವಾ, ಕೇಸ್ಗಳು ಬರ್ತಿರ್ತಲ್ಲ, ಅದ್ರ ವಿಷಯವಾಗಿ ಮಾತಾಡೋರಲ್ಲ, ಅದು ನನ್ ಮನಸ್ಸಿಗೆ ಈ ಕ್ಲರ್ಕ್ಗಳಿರೋರಲ್ಲ ಅವ್ರಿಗೆ ಹೇಳೋರು, ದಾವ ಪ್ರತಿ ಬರಿ ಅಂತ ಡಿಕ್ಟೇಟ್ ಮಾಡ್ತಿರೋರು, ಅದನ್ನೆಲ್ಲ ಕೇಳಿಸ್ಕೊಂಡಂಗೆ ಅವುಗಳ ಮೇಲೆ ಏನೋ ಒಂದು ನಾನೇ ಒಂದು ಮನಸ್ಸಿನಲ್ಲಿ ಬೆಳವಣಿಗೆ ಮಾಡ್ಕೊಂಡು ಈ ವಿಷಯವಾಗಿ ಈ ತರ ಬರಿಬೇಕು ಅಂತ ಕತೆ ಬರೆಯಕ್ ಶುರು ಮಾಡಿ. ಟೀಚರ್ ಹೆಡ್ ಮೇಡಮ್ ನನಗೆ ಪ್ರೋತ್ಸಾಹ ಕೊಟ್ಟಿದ್ದು ಚಂದಮಾಮದಲ್ಲಿ ಕತೆ ಬರೆದು, ಆಮೇಲೆ ನಿಮ್ಮ ತಂದೆಯವರು ಆಫೀಸ್ ನಲ್ಲಿ ಕುಂತ್ಕೊಂಡು ಕಕ್ಷಿದಾರ ಮಾತಾಡ್ತಾ ಕುಂತಿರ್ಬೇಕಾದ್ರೆ ಆ ವಿಚಾರಗಳನ್ನ ಗ್ರಹಿಸ್ಕೊಂಡವು ತಾವು ಕತೆಗಳು ಬರೋದಕ್ಕೆ ಆರಂಭ ಮಾಡಿ ಚಂದಮಾಮ, ಬಾಲಮಿತ್ರ, ತಾಯಿನಾಡು, ಕನ್ನಡ ಬಂಧುಗಳ ಕತೆಗಳನ್ನ ಕಟ್ತಾ ಇದ್ರಿ. ತಾವು ಮೊದಲ ಬಾರಿಗೆ ಬರೆದಂತ ಒಂದು ಕತೆ ಯಾವ್ದು ಮೇಡಮ್? ಅದು ನನ್ನ ಸ್ನೇಹಿತೆ ಒಬ್ಳು ಶಾರದಾ ಅಂತ ಇದ್ದು, ಅವರು ಇದರಲ್ಲಿ ಇದ್ದವರು. ಅವಳು ತಮ್ಮ ಆ ಜಾತಿಯ ಪದ್ಧತಿ ಆಗಿನ ಕಾಲದಲ್ಲಿ ನಡೀತಾ ಇತ್ತಲ್ಲ ಅವುಗಳನ್ನೆಲ್ಲ ನನ್ನ ಕೈಲಿ ಹೇಳ್ಕೊಂಡು ತುಂಬಾ ವ್ಯಥೆ ಪಟ್ಟಿದ್ಲು. ಹೀಗೆಲ್ಲ ನಡೆಯುತ್ತೆ ನಮ್ಮಲ್ಲಿ, ಇದನ್ನೊಂದು ಬರಿ 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 ಅಂತ. ಆಗ ನಾನು ಅರಸಿ ಬಂದವಳು ಅಂತ ಒಂದು ಕಾದಂಬರಿ. ಆಮೇಲೆ ಅದನ್ನ ಪಬ್ಲಿಷ್ ಮಾಡಿಸ್ಬೇಕು ಬಿಡ್ಬೇಕು ಅನ್ನೋದು ನನಗೆ ಅವಾಗಿನ್ನು ಮದ್ವೆನೂ ಆಗಿರ್ಲಿಲ್ಲ, ನಮ್ಮ ಮನೆಯಲ್ಲಿ ಯಾರಿಗೂ ಅದ್ರಷ್ಟು ಬರ್ಲಿಲ್ಲ, ಪ್ರಕಾಶಕರನ್ನ ಹೇಗೆ ಹುಡುಕ್ಬೇಕು ಒಂದು ಗೊತ್ತಿರ್ಲಿಲ್ಲ. ಸುಮ್ನಾಗ್ಬಿಟ್ಟೆ, ಅರ್ಧ ಮುಕ್ಕಾಲ್ ಬರ್ದಿದ್ದೆ, ಸುಮ್ನಾಗ್ಬಿಟ್ಟೆ. ಅದಕ್ಕೂ ಮುಂಚೆ ಹೇಳ್ಬೇಕು ಅಂದ್ರೆ ನಾನು ಅದನ್ನ ಬರೆಯೋಕ್ಕೂ ಮುಂಚೆ ಒಂದು ಪತ್ತೇದಾರಿ ಕತೆ ಬರೆದೆ, ಹಣ ಅಲ್ಲ ಹೆಣ್ಣು ಅಂತ. ಅದು ಇನ್ನು ನನ್ನ ಕೈ ಬರವಣಿಗೆಯಲ್ಲೇ 15 ವರ್ಷ 16 ವರ್ಷ ಇತ್ತಾಗ ಅಷ್ಟೇ 15-16 ವರ್ಷ ತಾವು ಮೊದಲನೇ ಹಣ ಅಲ್ಲ ಅಂತ ಬರೆದೆ. ಅದನ್ನ ನಮ್ ಸ್ನೇಹಿತರು ನಾವು ಓದ್ಕೊಡ್ತೀನಿ ಕೊಡೆ ಅಂತ ಇಸ್ಕೊಂಡ್ರು. ಹಾಗೆ ಮ್ಯಾನ್ಸ್ಕ್ರಿಪ್ಟ್ನೆಯ ಒಬ್ರು ತಂದ್ಕೊಡ್ಲೇ ಇಲ್ಲ, ಅದು ಹೊಟ್ಟೋಯ್ತು, ಅದ್ ಬಿಟ್ಟು ಹೋಯ್ತು, ಮರ್ತೇ ಹೋಯ್ತು ನಂಗೂ. ಆಮೇಲೆ ನಂಗೆ ಮದ್ವೆ ಆಯ್ತು, ಈ ಕಡೆ ಬಂದ್ಬಿಟ್ಟೆ. ಆಮೇಲೆ ಈ ಅರಸಿ ಬಂಧುಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನನಗೆ ಈ ಹಣದ ಮಗಳು ಅಂತ ಒಂದು ಕಾದಂಬರಿ ಬರೆದೆ. ಅದು ಒಂದು ಕುಟುಂಬದಲ್ಲಿ ನಡೆದಂತ ಒಂದು ಸಣ್ಣ ಘಟನೆ, ಅದನ್ನ ತಗೊಂಡು ಡೆವಲಪ್ ಮಾಡಿ ನಾನು ಒಂದು ಕಾದಂಬರಿ ಬರೆದೆ. ಅದೇ ನಡೆದ ಘಟನೆಗಳನ್ನೇ ನನ್ಗೆ ಆಧಾರ. ಸಮಾಜದಲ್ಲಿ ನಡೆದಿರ್ತಕ್ಕಂಥ ತಾವು ನೋಡಿ ಅದನ್ನ ಮನನ ಮಾಡಿಕೊಂಡು ಅದನ್ನ ಕತೆ ರೂಪಕ್ಕೆ ತಾವು ಇಡ್ತಾ ಇರ್ತಾವೆ. ಈ ವಿನೋದ ಕೊರವಂಜಿ ಬರ್ತಿತ್ತಲ್ಲ, ಅದು ನಿಮ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ವಿನೋದ ಕೊರವಂಜಿ ಅಂತ ಜಿ ನಾರಾಯಣ ಅವರೇ ಅದಕ್ಕೆ ಇದು ವಿನೋದಕ್ಕೆ. ಅದಕ್ಕೆ ನಾನು ನಮ್ಮ ಯಜಮಾನರು ಕಳಿಸ್ತಾ ಇದ್ರು ಲೇಖನಗಳನ್ನ, ಹಾಸ್ಯ ಲೇಖನಗಳನ್ನ ಬರೀತಾ ಇದ್ರು. ಅವರು ಒಂದ್ಸಲಿ ಅಲ್ಲಿ ಒಂದು ಸಮಾರಂಭ ಇಟ್ಕೊಂಡಿದ್ರು, ಹಾಸ್ಯ ಸಮಾರಂಭನ. ಒಬ್ಬೊಬ್ರು ನನ್ನ ಕಥೆನ ಪ್ರೆಸೆಂಟ್ ಮಾಡ್ಬೇಕು ಅಲ್ಲಿ ಅಂತ. ಅವಾಗ ನಮಗೂ ಆಹ್ವಾನ ಬಂದಿತ್ತು, ನಾವು ಹೋಗಿದ್ವಿ. ಅವಾಗ ಹೀಗೆ ಮಾತಾಡ್ತಾ ಜಿ ನಾರಾಯಣ ಅವರು ಕೇಳಿದ್ರು ನನ್ನ, ಏನ್ ಬರೀತಿದ್ದೀರಾ ಅಂತ. ಈಗ ನಾ ಕಾದಂಬರಿ ಬರಿಬೇಕು ಅಂತ ಬರೀತಾ ಇದ್ದೀನಿ, ಈ ತರ ಆಗಿದೆ, ಹಣದ ಮಗಳು ಅನ್ನೋ ಒಂದು ಕಾದಂಬರಿ ಬರ್ದಿದ್ದೀನಿ, ಪ್ರಿಂಟ್ ಮಾಡ್ಸಿಲ್ವಾ ಅಂದ್ರೆ ಇಲ್ಲ ನಂಗೆ ಯಾರು ಗೊತ್ತಿಲ್ಲ ಅಂದೆ. ಅಲ್ಲೆಯ ರಾಮಚಂದ್ರ ಅಂತ ದರ್ಶನ ಪ್ರಕಾಶನದವ್ರಿದ್ರು, ದರ್ಶನ ಪ್ರಕಾಶನ ಅಂತ, ಈ ಹೇಮಂತ ಪ್ರಕಾಶನ ಅಲ್ಲ, ದರ್ಶನ ಪ್ರಕಾಶನ ಅಂತ ರಾಮಚಂದ್ರಯ್ಯ ಅಂತ, ಅಲ್ಲ ಬೆಂಗಳೂರು. ಅವ್ರನ್ನ ಕರೆದು ಬಿಟ್ಟು ನೋಡಿ ಇವ್ರದ್ದೊಂದು ಕಾದಂಬರಿ ಬರ್ದಿದ್ದಾರೆ, ಇದನ್ನ ನೀವು ಪ್ರಿಂಟ್ ಮಾಡ್ಬೇಕು ಅಂದ್ರು. ಸರಿ ಅಂತ ಅವರು ಸಂತೋಷವಾಗಿ ತಗೊಂಡ್ರು ಪ್ರಿಂಟ್ ಮಾಡಿದ್ರು. ಪ್ರಿಂಟ್ ಎಲ್ಲ ಆದ್ಮೇಲೆ ತಗೊಂಬಂದ್ ಕೊಟ್ಟಾಗ 150 ರೂಪಾಯಿ ಕೊಟ್ರು ನಂಗೆ. ಆ ಕಾಲಕ್ಕೆ 150 ರೂಪಾಯಿ ಕೊಟ್ರು. ನಂಗೆ ಅದೇ ಎಷ್ಟೋ ಅನ್ನೋ ಒಂದ್ ಭಾವನೆ, ನಂಗೆ ಅದಕ್ಕಿಂತಲೂ ನನ್ ಕತೆ ಪ್ರಿಂಟ್ ಆಯ್ತಲ್ಲ ಅನ್ನೋ ಒಂದು ತೃಪ್ತಿ ನಂಗೆ ಸಿಕ್ತು. ಆಮೇಲೆ ನಮ್ದನ್ನ ಇವರು ಯಾರು ಹೇಮಂತ ಪ್ರಕಾಶನ ವೆಂಕಟೇಶ್ ಅವರು ತಗೊಂಡ್ರು ನನ್ನ ಕಾದಂಬರಿಗಳೆಲ್ಲ. ಆಮೇಲೆ ಧಾರಾವಾಹಿಗಳು ಎಲ್ಲ ನೆಕ್ಸ್ಟ್ ಎಲ್ಲ ಕನ್ನಡಪ್ರಭ, ಆಮೇಲೆ ಮಂಜುವಾಣಿ, ಆಮೇಲೆ ಪ್ರಜಾಮತ, ಕರ್ಮವೀರ, ಇವುಗಳೆಲ್ಲತ್ರಲ್ಲೂ ನಂದು ಧಾರಾವಾಹಿ ಬಂದ್ವು.
ಆ ಧಾರಾವಾಹಿ ಬಂದ ಶುರು ಆದ್ಮೇಲೆ ಇವರೆಲ್ಲರೂ ಎಲ್ಲದನ್ನ ಹೇಮಂತದ ವೆಂಕಟೇಶ್ ಅವರೇ ಮಾಡ್ತಾ ಇದ್ರು. ಆಮೇಲೆ ಕಡೆಗೆ ಈಚೆಗೆ ಸ್ವಲ್ಪ ಒಂದು 7-8-10 ವರ್ಷಗಳಿಂದ ಮೈಸೂರಿನವರೊಬ್ರು ತಗೊಂಡ್ರು, ಅವರು ಮಾಡ್ತಾ ಇದ್ರು. ತಮ್ಗೆ 1958 ತಮ್ಗೆ ಮದುವೆ ಆಯ್ತು ಮೇಡಮ್. ಹೌದು. ತಮ್ಮ ಯಜಮಾನ್ರ ಹೆಸರು ಸತ್ಯನಾರಾಯಣ ಅಂತಲ್ಲ ಅವರು? ಹೌದು. ಹೌದು. ಅವರ CFTR ನಲ್ಲಿ ವರ್ಕ್ ಮಾಡ್ತಾ ಇದ್ರು. ಅವಾಗ ತಾವು ಕತೆಗಳನ್ನ ಬರಿತಾ ಇದ್ರಿ. ಅವಾಗ ತಮ್ಗೆ ಏನು ಒಂದ್ ಜನಗಳು ಕರಿತಾ ಇದ್ರು ನಿಮ್ಗೆ ಕನ್ನಡ ಪದ ಬಂದ ಜನಕ ಅಂತ ತಾವು ಕರಿತಾ ಇದ್ರಿ. ಫಸ್ಟ್ ಟೈಮ್ ತಾವು ಪದ ಬಂದ ತಾವು ಆರಂಭ ಮಾಡಿದೆ ಅಂತ. ಇಂಗ್ಲಿಷ್ ನಲ್ಲಿ ಡೆಕ್ಕನ್ ಹೆರಾಲ್ಡು, ಆಮೇಲೆ ಇನ್ನು ಯಾವ್ದು ಹಿಂದೂ, ಇವುಗಳಿಗೆಲ್ಲ ಇಂಗ್ಲಿಷ್ ಅಲ್ಲಿ ಕ್ರಾಸ್ ವರ್ಡ್ ಮಾಡ್ತಿದ್ರು. ಅವರು ಫ್ರೆಂಡ್ ಒಬ್ಬ ಅಚ್ಯುತ್ ರಾವ್ ಅಂತ ಇದ್ರು, ಇಬ್ರು ಮಾಡ್ತಾ ಇದ್ರು. ಅಚ್ಯುತ್ ರಾವ್ ಅನ್ನೋರು ಫಾರಿನ್ ಹೊರಟೋದ್ರು. ಆಮೇಲೆ ಇವ್ರಿಗೆ ಬಿತ್ತು, ಎಲ್ಲದನ್ನು ಇವರೇ ಮಾಡೋರು. ಆಮೇಲೆ ಇವ್ರದ್ದು ಡೆಕ್ಕನ್ ಹೆರಾಲ್ಡ್ ನವರದ್ದು ಪ್ರಜಾವಾಣಿ ಸಿಸ್ಟರ್ ಕನ್ಸರ್ಡ್ ಪೇಪರ್ ಬಂತಲ್ಲ ಅವ್ರದ್ದು. ಅವಾಗ ಇವರು ಸುಮ್ನೆ ಒಂದು ಟ್ರಯಲ್ ಕನ್ನಡದ್ದು ಪದಬಂಧ ಮಾಡಿ ಕಳ್ಸಿದ್ರು ಪ್ರಜಾವಾಣಿಗೆ ಅಂತ. ಅದು ನೋಡ್ಬಿಟ್ಟು ಬಹಳ ಖುಷಿಯಾಗಿ ಹೋಯ್ತು ಅವ್ರಗಳಿಗೆ. ನೀವು ಕನ್ನಡದಲ್ಲೇ ನಮ್ಗೆ ಪದಬಂಧಗಳನ್ನ ಮಾಡ್ಕೊಡಿ, ನಮ್ಗೆ ಇಂಗ್ಲಿಷ್ ಪತ್ರಿಕೆಗಿಂತೂ ನಮ್ಗೆ ಕನ್ನಡದೇ ಬೇಕು ಹಾಗೆ ಅಂತ ಹೇಳಿ ಅವರು ಸುಧಾ, ಮಯೂರ ಎಲ್ಲದಕ್ಕೂ ನಮ್ಮ ಯಜಮಾನ್ರದ್ದೆಯೇ ಕನ್ನಡ ಪದಬಂಧಗಳನ್ನ ಮಾಡ್ಕೊಡ್ತಾ ಇದ್ರು. ಸುಮಾರು ಆಲ್ಮೋಸ್ಟ್ ಆಲ್ ಎಲ್ಲ ಪತ್ರಿಕೆಗಳಲ್ಲೂ ಅವರದ್ದು ಪದಬಂಧಗಳು ಬರ್ತಾ ಇತ್ತು. ಅದಕ್ಕೆ ಬೆಂಗಳೂರಿನಲ್ಲಿ ಅವ್ರಿಗೆ ಒಂದು ಸಲಿ ಕನ್ನಡ ಪದಬಂಧಗಳ ಜನಕ ಅಂತ ಬಿರುದು ಕೊಟ್ಟು ಸನ್ಮಾನ ಮಾಡಿದ್ರು ನಮ್ಮ ಯಜಮಾನ್ರಿಗೆ. ತಮ್ಗೆ ಎಷ್ಟು ಜನ ಮಕ್ಕಳು ಮೇಡಮ್ ತಮ್ಗೆ? ನಮಗೆ ಇಬ್ರು, ಒಬ್ಬ ಮಗ ಒಬ್ಬ ಮಗಳು. ಮಗ ನಿಮ್ಗೆ ಗೊತ್ತಿದೆ, ರವಿಶಂಕರ್. ನೀವು ಅವ್ರದ್ದನ್ನ ಇಂಟರ್ವ್ಯೂ ಮಾಡಿದ್ದೀರಾ ನಿಮ್ ಚಾನೆಲ್ ನಲ್ಲಿ. ಓದಿದ್ದು BA, ಬಂದಿದ್ದು ಆಗ ಇದು ದೂರದರ್ಶನಕ್ಕೆ ಸೆಲೆಕ್ಟ್ ಆದ. ಹಾಗಾಗಿ ಅವನ ಆ ಲೈನ್ ಹಿಡ್ಕೊಂಡ. ಮಗಳು ಮಂದಾರ ಅಂತ, ಅವಳು ಓದಿದ್ದು BCom LLB, ಬಂದಿದ್ದು ಆಸ್ಟ್ರೋ ವಾಸ್ತು ಇವುಗಳನ್ನ ಇದು ಮಾಡ್ಕೊಂಡು ಅದರಲ್ಲೇ PhD ಮಾಡಿ ಅದ್ರ ಕನ್ಸಲ್ಟೇಷನ್ ಅದೆಲ್ಲ ಇಟ್ಕೊಂಡಿದ್ದಾಳೆ. ಬೆಂಗಳೂರಲ್ಲಿ ಇದ್ದಾರೆ. ಮಗ ಅವರು BE ಮಾಡ್ಬಿಟ್ಟು ಈ ದೂರದರ್ಶನ ಕೆಲಸ ಮಾಡ್ತಾ ಇದ್ರು, ಅನೌನ್ಸರ್ ಆಗಿ ಎಲ್ಲ ಕೆಲಸ ಮಾಡಿ ಆಮೇಲೆ ನಿವೃತ್ತಿ ಆದ್ರ ಮೇಲೆ. ಹಾಗೆ ಅವನು ಸಂಗೀತದಲ್ಲೂ ಇದ್ದಾನೆ, ಸಂಗೀತದಲ್ಲೂ ವಿದ್ವತ್ತಾಗಿದೆ. ಮ್ಯೂಸಿಕ್ ಡೈರೆಕ್ಷನ್, ಸಿನಿಮಾಗಳಿಗೆ 2-3 ಸಿನಿಮಾಕ್ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾನೆ. ಇನ್ನು ಈ ಶಾರ್ಟ್, ಈ ಸೀರಿಯಲ್ ಗಳಿಗೆ ಬೇಕಾದಷ್ಟು ಆರ್ಕಿ ಅಂತ ಒಂದು ಸ್ಟುಡಿಯೋ ಇಟ್ಕೊಂಡು ಎಡಿಟಿಂಗ್, ಡಬ್ಬಿಂಗ್ ಎಲ್ಲಾನು ಮಾಡ್ತಾರೆ ನಿಮ್ಮ ಮಗ. ಅವರು ಹೌದು ಮಾಡ್ತಾ ಇದ್ದಾರೆ ಈಗ. ಆಮೇಲೆ ಮುಂದೆ ತಾವು ಅರಸಿ ಬಂಧಗಳು
ಅಂತ ಕಥೆನ ಮದುವೆ ಆದ್ಮೇಲೆ ಬರ್ದಿ ಅಂತ ಆಮೇಲೆ ಮಾಡಿದೆ ಅದನ್ನ. ಅದು ಅರಸಿಬ್ಬಂತಿಯವಳು ಅದು ಎಷ್ಟು ತಂಗಿಮನ ಕಥೆ. ಅದು ಹೇಳಿದ್ನಲ್ಲ, ವೇಶ್ಯ ಸಮಸ್ಯೆ ಮೇಲೆ ಬರ್ದಿದ್ದು. ಅದು ಅದು ಚೆನ್ನಾಗಿ ಹೋಯ್ತು, ಚೆನ್ನಾಗಿವೆ ಇದಾಯ್ತು. ಎರಡನೇದು ಆಮೇಲೆ ವಿಷದ ಒಡಲು ಅಂತ ಒಂದು ಕಾದಂಬರಿ ಬರ್ದೆ. ಅದು ಕನ್ನಡಪ್ರಭದಲ್ಲಿ ಧಾರಾವಾಹಿ ಬಂತು. ಅದನ್ನು ಸಿನಿಮಾ ಮಾಡ್ಬೇಕು ಅಂತ ಸುಮಾರು ಜನ ಬಂದ್ರು. ನಮ್ಮ ಈ ಸುಧೀರು ಹೋಗ್ಬಿಟ್ರಲ್ಲ, ತರುಣ್ ಸುಧೀರಪ್ಪ, ಅವರು ಸಾಯೋದು 1 ವರ್ಷ ಇದೆ ಅಂತ ಅವರು ಬಂದು ಅಡ್ವಾನ್ಸ್ ಕೊಟ್ಬಿಟ್ಟು ವಿಷದ ಬದಲು ನಾ ಮಾಡ್ತೀನಿ ಅಂತ ಬಂದಿದ್ರು. ಮತ್ತೆ ಬರ್ಲಿಲ್ಲ ಪಾಪ, ಅವರೇ ಹೋಗ್ಬಿಟ್ರು. ಆಮೇಲೆ ತಾವು ಭಾಗ್ಯ ಜ್ಯೋತಿ, ಮುಗ್ಧ ಮಾನವ, ಹಣದ ಮಗಳು, ಕಾನದ ಕರುಣಾಳು, ವಿಷದ ಒಡಲು, ಪುತ್ರಕಾಯಿ, ನಿನಗಾಗಿ, ನವಸಂತ, ಬಂಗಾರ ಭೂಷಿತೆ, ಇವೆರಡು ಕೊನೆಯೊಂದು, ವಂಚಿತೆ, ಆಮುಖ, ಅರಸಿ ಬಂದವಳು, ಸ್ವರ್ಗ ಸನ್ನಿಧಿ, ಅಮೃತಮಯಿ, ಆಶಾದೀಪ, ಪ್ರಣಯ ತಾಂಡವ, ಒಡೆಯದ ಮುತ್ತು, ಅನ್ನಪೂರ್ಣೇಶ್ವರಿ, ಸಂಜೀವ, ಸ್ವರ್ಣಚಂದ್ರಿಕಾ ಮುಂತಾದ ಕೃತಿಗಳನ್ನ ತಾವು ಬರ್ದಿದ್ದೀರ. ಬರ್ದಿರತಕ್ಕಂಥ ಎಲ್ಲಾ ಕೃತಿಗಳನ್ನ ಓದುಗರು ಓದಿ ಮೆಚ್ಚುಗೆಯನ್ನ ಸೂಕ್ತ ವ್ಯಕ್ತಪಡಿಸಿದ್ದಾರೆ. ಅದ್ರ ಬಗ್ಗೆ ತಮ್ಗೆ ಓದುಗರು ಏನೋ ಹೇಳೋದ್ರ ಬಗ್ಗೆ ತಮ್ಗೆ ಒಂದು ವಿಚಾರ ಹೇಳ್ತೀರ ಬಗ್ಗೆ? ಇಲ್ಲ, ಅವರು ತುಂಬಾ ಕೆಲವರೆಲ್ಲ ಮನೆಗೆ ಬಂದು ಹೇಳಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ ಕತೆ, ಒಳ್ಳೆ ಇದನ್ ಕೊಟ್ಟಿದ್ದೀರಾ ಅಂತ ಹೇಳಿದ್ದಾರೆ. ಆ ಪತ್ರಿಕೆಗಳಿಗೆ ಬರ್ತಿದ್ದ ಪತ್ರಗಳನ್ನ ನಮಗೆ ಅಲ್ಲಿ ಇವರು ಎಡಿಟರ್, ಸಂಪಾದಕರು ನಮಗ್ ಕಳಿಸ್ಕೊಟ್ಟಿದ್ದಾರೆ. ಅವರ ಬರೆದಿರತಕ್ಕಂತ ಬರವಣಿಗೆ ನೋಡಿದ್ರೆ ತುಂಬಾ ಖುಷಿ ಆಯ್ತು ನನ್ಗೆ. ಅದೇ ಒಂದು ನಮ್ಗೆ ಮುಂದೆ ಬರೆಯೋದಕ್ಕೆ ಒಂದು ಉತ್ಸಾಹ ಪೂರ್ತಿ ಆಯ್ತು. ಈ ನಿಮ್ಮ ಕಥೆಗಳು ಜನಪ್ರಿಯ ಆಗೋದಕ್ಕೆ ಏನಾರ ಒಂದು ವಿಶಿಷ್ಟ ವ್ಯಕ್ತಿತ್ವ ಇರ್ಬೇಕಲ್ಲ ಕತೆಗೆ, ಅದು ಏನು ಅಂತ ತಮ್ಗೆ? ಅದನ್ನ ಸತ್ಯಕ್ಕೆ ದೂರವಾದದ್ದಲ್ಲ, ಅದೇ ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು, ಹತ್ತಿರವಾದದ್ದು, ಜೀವನಕ್ಕೆ ನಡೆದ ಘಟನೆಗಳು, ಈ ವೃತ್ತಾಂತ ಪತ್ರಿಕೆಗಳಲ್ಲಿ ಬರತಕ್ಕಂತ ಸಂಗತಿಗಳು, ಅವುಗಳನ್ನ ಆಧಾರ ಇಟ್ಕೊಂಡೆ ನಾನು ಬರೀತಾ ಇದ್ದೀನಿ. ಜೀವನಕ್ಕೆ ಹತ್ತಿರವಾಗಿರ್ತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ನಮ್ಮ ಭಾವನಾ ಜೀವನದಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ ಆ ಸಮಸ್ಯೆಗಳನ್ನ ನಾವು ಅದನ್ನ ಕಥೆಯಲ್ಲಿ ತಗೊಂಡ್ಬರ್ತಾ ಇದ್ದೀವಿ. ತಂದು ಓದುಗರು ಹೆಚ್ಚಿನ ಆಸಕ್ತಿಯನ್ನು ಓದೋದಕ್ಕೆ ತುಂಬಾ ಅನುಕೂಲ ಆಗೋ ತರ ನಾವು ಮಾಡ್ಕೊಟ್ಟಿ, ಅದೇ ರೀತಿ ಅದು ಯಶಸ್ವಿಯಾಗಿ ಕಥೆಗಳನ್ನ ಎಲ್ಲರಿಗೂ ಇಷ್ಟಪಟ್ಟು ನಿಮ್ಗೆ ಒಳ್ಳೆಯ ಹೆಸರು ಕೂಡ ತಮ್ಗೆ ಬಂದಿದೆ. ಆಮೇಲೆ ತಮ್ಮ ಕಥೆಗಳಲ್ಲಿ ತುಂಬಾ ಚಲಚಿತ್ರಗಳಾಗಿದೆ ಅಂದ್ಬಿಟ್ಟು ಕೇಳ್ಪಟ್ಟೆ. ಅದು ಯಾವ ಚಿತ್ರಗಳು? ಭಾಗ್ಯ ಜ್ಯೋತಿ ಇರ್ಬೋದು, ಭಾಗ್ಯ ಜ್ಯೋತಿ, ಮುಗ್ಧಮಾನ ಇರ್ಬೋದು, ಆಮೇಲೆ ಮುರಳಿಗಾನ ಅಮೃತಪಾನ, ಆಮುಖ. ಇದಿಷ್ಟು. ಸ್ವಾತಿ ಹಾಗೂ ಹೂವೊಂದು ಬೇಕು ಬಳ್ಳಿಗೆ, ಇದಕ್ಕೆ ಚಿತ್ರಕಥೆ ಸಂಭಾಷಣೆ ನಾ ಬರ್ದಿದ್ದೀನಿ. ಕತೆ ನಂದಲ್ಲ, ಅವರು ಚಲನಚಿತ್ರ ನಿರ್ಮಾಪಕರು ನಿರ್ದೇಶಕರು ಯಾರೋ ಮಾಡ್ಕೊಂಡು ಅದನ್ನ ತಂದು ಕೊಟ್ಟು ನನಗೆ ಕತೆ ಓದಿ ತಾವು ಸಂಭಾಷಣೆ ಬರ್ಕೊಟ್ಟಿದ್ದಕ್ಕೆ. ಆಮೇಲೆ ಈ ಮುಗ್ಧ ಮಾನವ ಕತೆ ಸಿನಿಮಾ ಮಾಡ್ಬೇಕು ಅಂತ ಒಬ್ರು ನಿರ್ಮಾಪಕರು ಬಂದ್ರು ತಮ್ಮ ಹತ್ರ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಮಾತಾಡಿ ಮೇಡಮ್. ಒಬ್ರು ಹೆಸರಾಂತ ನಿರ್ಮಾಪಕರು ಬಂದ್ರು, ಬಹಳ ಒಳ್ಳೆಯ ನಾಯಕನನ್ನ ಹಾಕೊಂಡ್ ಮಾಡ್ಬೇಕು ಅಂತ ಬಂದ್ರು. ಎಲ್ಲಾ ಮಾತುಕತೆ ನಡೆದಿತ್ತು. ಅದು ಕನ್ನಡಪ್ರಭದಲ್ಲಿ ಧಾರಾವಾಹಿ ಬಂದಿತ್ತು, ಅದನ್ನ ಓದಿ ಅವರು ಬಂದಿದ್ರು. ಬಂದವರು ಬಹಳ ಸಂತೋಷ ಪಟ್ಟು ಅದನ್ನ ತಗೋಬೇಕು, ಹೀಗೆ ಇಂಥವ್ರು ನಮ್ ನಾಯಕ, ಅವನ ಕೈಲೇ ಮಾಡ್ಸೋದು ಹೀರೋ ಪಾತ್ರನ, ಕೃಷ್ಣನ್ ಪಾತ್ರನ ಅಂತೆಲ್ಲ ಹೇಳಿದ್ರು. ನಮ್ಗೂ ಸಂತೋಷ ಆಯ್ತು. ಆಮೇಲೆ ಕಡೆಯಲ್ಲಿ ಅವ್ರು ಹೇಳಿದ್ರು, ಅದು ಮುಗ್ಧ ಮಾನವದಲ್ಲಿ ಏನು ಅಂತಂದ್ರೆ ನಾಯಕ ಒಬ್ಬ ಅಂಗವಿಕಲ. ಅದು ನಾವಿದ್ದ ಮನೆ ಹತ್ತಿರದಲ್ಲಿ ಒಬ್ಬ ಅಂಗವಿಕಲ ಇದ್ದ, ಅವನಿಗೆ ನಡಿಯಕ್ ಆಗ್ತಿರ್ಲಿಲ್ಲ, ತೆಬಳ್ಕೊಂಡೇ ರಸ್ತೆನಲ್ಲಿ ಓಡಾಡ್ತಾ ಇದ್ದ. ಅವನನ್ನ ಕೆಲವರು ಈಗಿನ ಹುಡುಗರುಗಳು ಹಾಸ್ಯ ಮಾಡೋದು, ರೇಗಿಸೋದು ಎಲ್ಲ ಮಾಡೋರು. ಅದನ್ನ ನೋಡಿ ನನಗೆ ಇವ್ರಿಗೂ ಸಮಾಜದಲ್ಲಿ ಸ್ಥಾನ ಇದೆ, ಇವ್ರಿಗೂ ಬುದ್ಧಿ ಪ್ರೀತಿ ಎಲ್ಲದೂ ಬೇಕು, ವಿವೇಕ ಇದೆ ಇವ್ರಿಗೂ
ಅಂಗವಿಕಲ ಆದ ಮಾತ್ರಕ್ಕೆ ಅವನ್ನ ನಿಕೃಷ್ಟ ಮಾಡಬಾರ್ದು ಹ್ಮ್ ಅನ್ನೋ ಭಾವನೆಯಲ್ಲಿ ಒಂದು ಕಾದಂಬರಿ ಮಾಡಿದೆ ಅದನ್ನ. ಹ್ಮ್ ಹ್ಮ್ ಅದನ್ನ ಮಾಡ್ಬೇಕು ಅಂತ ಅವ್ರು ಬಂದಾಗ ಅದು ಅಂಗವಿಕಲ ತಾನೇ ಅದು. ಹ್ಮ್ ಅದಕ್ಕೆ ಅಂದ್ರು, ಅಯ್ಯೋ ಇಷ್ಟು ನೀವ್ ಹೀಗ ಬರ್ದಿದ್ರ ಆದ್ರೆ ನಾನ್ ನನ್ನ ಕಾದಂಬರಿನಲ್ಲಿ ಏನ್ ಮಾಡಿದೆ, ಕುಂಟ ಅಷ್ಟೇ, ಹ್ಮ್ ಹಾಗ್ ಮಾಡಿದೆ. ಆದ್ರೂ ಅವ್ರಿಗೆ ಎಲ್ಲ ಒಪ್ಪಿ ಮಾತುಕತೆ ಎಲ್ಲ ಆದ್ಮೇಲೆ ನಮ್ಮ ನಾಯಕ ಇವಾಗ ಮಾಡೋ ಹೀರೋ ಪಾತ್ರ ಮಾಡೋರು ಇದಕ್ಕೆ ಒಪ್ತಾರೋ ಇಲ್ವೋ ಮೇಡಮ್, ಇದು ಬೇಡ, ಬೇರೆ ಇನ್ನೊಂದು ಯಾವ್ದಾದ್ರು ನೋಡ್ತೀವಿ ನಿಮ್ದನ್ನ, ಇಲ್ಲ ಹೋದ್ರೆ ನೀವು ಇದಕ್ಕೆ ಒಪ್ಪಿಗೆ ಕೊಟ್ಬಿಡಿ ಹಾಗೆ ಅಂತಂದ್ರು. ನಾಯಕನ ಇದ್ ಮಾಡ್ತೀವಿ, ಅಂಗವಿಕಲ ಮಾಡಲ್ಲ ಅಂದ್ರು. ನಾನ್ ಹೇಳ್ದೆ ಅದ್ರಲ್ಲಿ ಇರೋದೇ ಅಂಗವಿಕಲರಿಗೆ ಒಳ್ಳೆ ಇದನ್ನ ಕೊಡ್ಬೇಕು ಅನ್ನೋ ಸಾರಾಂಶ ಇರೋದೇ, ಕತೆ ಹೋಗಿರೋದೇ ಅದ್ರ ಮೇಲೆ, ಹ್ಮ್ ಹ್ಮ್ ಅದನ್ನೇ ತೆಗೆದ್ಬಿಟ್ರೆ ಏನಾಗುತ್ತಪ್ಪ, ಅದರಿಂದ ಬೇಡ ಹಾಗಾದ್ರೆ ಹ್ಮ್ ಹ್ಮ್ ಅದೇ ಅದ್ ನಿಂತೋಯ್ತು. ಹ್ಮ್ ಹ್ಮ್ ಆಮೇಲೆ ಭಾಗ್ಯ ಜ್ಯೋತಿ ತಗೊಳೋದಿಕ್ಕೆ ಅಂತ ಹ್ಮ್ ಹ್ಮ್ ಪ್ರೊಡ್ಯೂಸರ್ಸ್ ಬಂದ್ರು. ಹ್ಮ್ ಅವ್ರ ಜೊತೆ ಅವ್ರ ಡೈರೆಕ್ಟ್ರು ಬಂದಿದ್ರು. ಹ್ಮ್ ಅವರು ಮುಗ್ಧಮಾನವನ್ನ ತಗೋಬೇಕು ಅಂತ ಅವ್ರು ಬಂದಿದ್ದು. ಹ್ಮ್ ಅವಾಗ ಅಗ್ರಿಮೆಂಟ್ ಅದು ಮಾಡ್ಕೋಬೇಕು ಅನ್ನೋ ಟೈಮ್ಗೆ ರಾಹುಕಾಲ ಇದೆ, ಇದು ಕಳೆದ್ ಬಿಡ್ಲಿ ಆಮೇಲೆ ಮಾತಾಡೋಣ ಅಂದ್ರು. ಆಯ್ತು ಅಂತ ಸರಿ, ಒಂಚೂರು ಕಾಫಿ ಗೀಫಿ ಕುಡ್ದು ಮಾತಾಡ್ತಾ ಕೂತಿದ್ರು. ಮಾತಾಡ್ತಾ ಅವ್ರು ಕೇಳಿದ್ರು, ಈಗೇನ್ ಬರೀತಿದ್ದೀರಾ ಅಂದ್ರು. ಅವಾಗ ನಾ ಹೇಳಿದೆ, ಭಾಗ್ಯ ಜ್ಯೋತಿ ಅಂತ ಒಂದು ಹರಿಜನ್ ಸಬ್ಜೆಕ್ಟು ಹ್ಮ್ ಅಂದೆ. ಹೌದಾ, ಏನ್ ಕತೆ ಅಂದ್ರು. ಹೇಳ್ದೆ ನಾನು ಸೂಕ್ಷ್ಮವಾಗಿ ಕಥೆಯ ಸಾರಾಂಶನ ಹೇಳಿದೆ. ಅವ್ರಿಗೆ ಅದು ತುಂಬಾ ಇಷ್ಟ ಆಗೋಯ್ತು. ಅಯ್ಯೋ ಹಾಗಾದ್ರೆ ಇದನ್ನೇ ನಾವು ಮಾಡ್ತೀವಿ ಅಂದ್ರು. ಹ್ಮ್ ರಾಹುಕಾಲ ಬೇಡ ಅಂತ ಬಿಟ್ಟಿದ್ದು, ರಾಹುಕಾಲದನ್ನೇ ಅವ್ರು ತಗೊಂಡ್ರು. ತಗೊಂಡ್ರು. ಪ್ರಸಿದ್ಧವಾಗಿದೆ. ಆಗ ಡೈರೆಕ್ಟ್ರು ರವಿ ಇದ್ರು, ಅವರು ಮುಗ್ಧಮಾನವ ನಾನ್ ಮಾಡ್ತೀನಿ, ಯಾರಿಗೂ ಕೊಡಬೇಡಿ. ಅವ್ರು ಮುಂದೆ ಆಮೇಲೆ ಮುಗ್ಧಮಾನವ ಮಾಡಿದ್ರು, ಇವರು ಭಾಗ್ಯ ಜ್ಯೋತಿ ಮಾಡಿದ್ರು. ನಿಮ್ಮ ಕಥೆಗಳು ಚಿತ್ರಗಳು ಆಗ್ತಾ ಬರ್ತಾ ಇದ್ವಿ. ಆಮೇಲೆ ನಿಮ್ಮ ಎಲ್ಲಾ ಚಿತ್ರಗಳು ಸಿನಿಮಾಗಳಾಗಿ ಎಷ್ಟು 3-4 ಸಿನಿಮಾಗಳಾಗಿ ಜನತೆಯ ಒಂದು ಮನಸೂರೆಗೊಂಡಿದೆ. ಎಲ್ಲರೂ ನೋಡಿ ಚಿತ್ರ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ ಅಂತ ತಮ್ಗೆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡ್ತಾ ಇರ್ತಾರೆ. ಹೌದು. ಆಮೇಲೆ ಮುಂದೆ ತಾವು ಸುಮಾರು 150 ಸಣ್ಣ ಕಥೆಗಳನ್ನು ಬರೀತೀರಿ, 50ಕ್ಕೆ ಹೆಚ್ಚು ಕಾದಂಬರಿಗಳು ಬರೀತೀರಿ. ಆಮೇಲೆ ನಿಮ್ಮ ಕಥೆ ಬರೆಯಲು ತಂದೆ ಲಾಯರು ತುಂಬಾ ಸಪೋರ್ಟಿವ್ ಆಗಿದ್ರು, ಅವರ ಇನ್ಸ್ಪಿರೇಷನ್ ಸಿಕ್ಕಿದ್ರು ಅಂತ ಹೇಳಿದ್ರಿ. ಆಮೇಲೆ ನಿಮ್ಮ ಯಜಮಾನ್ರು ಹೇಗೆ ಏನ್ ಮಾಡ್ತಾ ಇದ್ರು, ಕತೆ ಗೀತೆ ಬರಿಬೇಕಾದ್ರೆ ಯಾವ ತರ ತಮ್ಮನ್ನ ಪ್ರೋತ್ಸಾಹ ಮಾಡ್ತಾ ಇದ್ರು, ಹೇಗ್ ಮಾಡ್ತಾ ಇದ್ರು? ಇಲ್ಲ, ಅವರು ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾ ಇದ್ರು. ನಂದು ಬರವಣಿಗೆ ಎಲ್ಲಿ ಕರೆಸ್ಪಾಂಡೆನ್ಸ್ ಎಲ್ಲ ಅವರೇ ನಡೆಸ್ತಾ ಇದ್ದಿದ್ದು. ಯಾರಿಗೆ ಒಂದ್ ಕಾಗದ ಬರೀಬೇಕಾಗ್ಲಿ, ಪತ್ರ ವ್ಯವಹಾರ ಯಾವ್ದಕ್ಕಾದ್ರೂ ಅವರೇ ನಡೆಸ್ತಾ ಇದ್ದಿದ್ದು, ಅವರೇ ಮಾಡ್ತಾ ಇದ್ದಿದ್ದು. ಪ್ರೋತ್ಸಾಹನೂ ಹಾಗೆ ಕೊಟ್ರು. ನಾನು ನಮ್ಮ ಮದುವೆ ಆದಾಗ ನಮ್ ತಂದೆ ಹೇಳ್ಬಿಟ್ರು, ನಮ್ಮ ಮಾವನವರು ಮಾವನವ್ರ ತಂದೆ ತಾಯಿ ಇದ್ರು. ಅವ್ರಗಳ ಕೈಲಿ ಹೇಳಿದ್ರು, ಇವಳಿಗೆ ಹೀಗೆ ಬರೆಯೋ ಅಭ್ಯಾಸ ಇದೆ, ನಾವೆಲ್ಲ ಪ್ರೋತ್ಸಾಹ ಕೊಟ್ಟಿದೀವಿ, ಇಂತಿಂತದ್ರೆಲ್ಲ ಬಂದಿದೆ ಅಂತೆಲ್ಲ ತೋರಿಸಿ ಎಲ್ಲ ಮಾಡಿ, ನೀವು ಅದಕ್ಕೆ ಪ್ರೋತ್ಸಾಹ ಕೊಡ್ತೀರಾ ಅಂತ ತಿಳ್ಕೊಂಡಿದೀವಿ ಅಂತ ಹೇಳಿದ್ರು. ಅವಾಗ ನಮ್ಮ ಮಾವನವ್ರುವೆ ಸೂರ್ಯನಾರಾಯಣ ರಾವ್ ಅಂತ, ಅವರುವೆ ಗುಬ್ಬಿ ಕಂಪನಿ, ಆಮೇಲೆ ಹೀರ್ ಕಂಪನಿ ಅದ್ರಲ್ಲೆಲ್ಲ ಇದ್ದೋರು. ಹಾರ್ಮೋನಿಯಂ ಬಾರಿಸೋದು, ಹಾಡು ಹೇಳುದು, ಪಾತ್ರ ಮಾಡೋದು ಎಲ್ಲ ಮಾಡೋರು. ಇನ್ನು ನಮ್ಮ ಯಜಮಾನ್ರು ಸ್ವತಃ ಅವರು ಕಲಾವಿದ್ರು, ಡ್ರಾಮಾ, ಆಕಾಶವಾಣಿ ಡ್ರಾಮಾ ಇದ್ರಲ್ಲೆಲ್ಲ ಮಾಡೋರು. ಆಮೇಲೆ ಹಾಸ್ಯ ಲೇಖನ, ಸೈಂಟಿಫಿಕ್ ಲೇಖನಗಳು ಇವುಗಳನ್ನೆಲ್ಲ ಬರೆಯೋರು, ಕವನಗಳನ್ನು ಬರೆಯೋರು. ಇದರಿಂದಾಗಿ ಅವರು ನಾವು ಕೊಡ್ತೀವಿ ಪ್ರೋತ್ಸಾಹನ, ನಮಗ್ ತುಂಬಾ ಸಂತೋಷ ಅಂದ್ರು. ಆಗ ನಮ್ಮ ಅತ್ತೆ ಒಂದೇ ಒಂದ್ ಮಾತು ಹೇಳಿದ್ರು, ನೋಡು, ಮೊದ್ಲು ನೀನು ಈ ಮನೆಗ್ ಬರ್ತಿರೋದು ಗೃಹಿಣಿಯಾಗಿ ಬರ್ತಿದೀಯ, ಮೊದ್ಲು ಗೃಹ ಕೃತ್ಯ ಮುಗಿಸಿ ಆಮೇಲೆ ನೀ ಏನ್ ಬೇಕಾದ್ರೂ ಬರೋ, ಎಷ್ಟೊತ್ ಬೇಕಾದ್ರೂ ಬರ್ಕೊ. ನಾನು ಅವ್ರ ಮಾತಿನಂತೆ
ನಾನು ಮೊದಲು ಗೃಹ ಕೃತ್ಯಕ್ಕೆ ಆದ್ಯತೆ ಕೊಡ್ತಿದ್ದೆ, ಆಮೇಲೆ ರಾತ್ರಿ ಹೊತ್ತು ಬರೆಯೋದಕ್ಕೆ ಇಟ್ಕೊತಿದ್ದೆ. ಅತ್ತೆ ಮಾವ ಕೂಡ ಪ್ರೋತ್ಸಾಹ ಕೊಡ್ತಾರೆ, ನಿಮ್ಮ ಯಜಮಾನ್ರು ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ರು. ನಮ್ಗೆ ತುಂಬಾ ಅನುಕೂಲ ಆಯ್ತು ಕತೆ ಪಡೋರು. ಆಮೇಲೆ ನಿಮ್ಗೆ ಕತೆ ಬರೀತಿರತ್ತಾವು, ಕತೆ ಬರೆದಾಗ ಕತೆ ಬರೆದು ಬುಕ್ ಆಗಿ ಪಬ್ಲಿಷ್ ಆಗಿ ಎಲ್ಲ ಓದುಗರು ನೋಡಿ ಅದನ್ನ ಓದಿ ಚೆನ್ನಾಗಿದೆ ಅಂತ ಹೇಳಿದಾಗ ತಮ್ಗೆ ಯಾವ ತರ ಅನುಭವ ಆಗಿತ್ತು ತಮ್ಗೆ ಮೇಡಮ್? ಬರೆದಿದ್ದು ಜನಕ್ಕೆ ಮೆಚ್ಚುಗೆ ಆಯ್ತಲ್ಲ ಅಂತ ಒಂದು ಸಂತೋಷ, ತೃಪ್ತಿ ಸಿಗ್ತಾ ಇತ್ತು. ಇನ್ನೂ ಚೆನ್ನಾಗಿ ಬರೀಬೇಕು ಅನ್ನೋ ಮನಸ್ಸು ಬರ್ತಿತ್ತು. ಆಮೇಲೆ ನಿಮ್ ಕಥೆಗಳನ್ನ ಓದಿರ್ತಕ್ಕಂತ ಅಭಿಮಾನಿಗಳು ತಮ್ಮನ್ನ ಯಾವ ರೀತಿ ಒಂದು ಅಭಿಮಾನ ಖಂಡಿತ ಮಾಡಿದ್ದಾರೆ. ಬರ್ತಾ ಇದ್ರು, ಮನೆಗೆ ಬಂದ್ ಮಾತಾಡೋರು, ಬಂದ್ ಫೋಟೋ ತೆಗೆಸ್ಕೊಂಡು ಹೋಗೋರು, ಕಾಗದಗಳ ಬರೆಯೋರು, ಅಭಿಮಾನಿಗಳು ತುಂಬಾ ಇದ್ ಮಾಡಿದ್ರು ನನ್ಗೆ. ಅದೇ ಒಂದು ನಮ್ಗೆ ತುಂಬಾ ಖುಷಿ ಆಗ್ತಾ ಇತ್ತು. ಎಲ್ಲಿಯವರು ಧಾರವಾಡ, ಬಳ್ಳಾರಿ, ಉತ್ತರ ಕರ್ನಾಟಕದವ್ರಂತೂ ಸಿಕ್ಕಾಬಿಟ್ಟೆ, ಉಡುಪಿಯವರು ಎಲ್ರು ಈಗ್ಲೂ ಕೆಲವರು ಫೋನ್ ಮಾಡ್ತಾ ಇರ್ತಾರೆ. ಈಗ ಮುಖ್ಯವಾಗಿ ಸಿನಿಮಾ ರಂಗದವರು ನಿಮ್ ಕತೆ ನೋಡಿ ಆಕರ್ಷಿತರಾಗಿ ಬರ್ಬೇಕಾದ್ರೆ ಅದರಲ್ಲೇನೋ ವಿಶೇಷತೆ ಇರ್ಬೇಕು. ಅದಕ್ಕೆ ಈ ಸಿನಿಮಾ ಆಗಬೇಕಾದ್ರೆ ನಿಮ್ ಕಥೆಯಲ್ಲಿ ಇರ್ಬೇಕಂತ ಪ್ರಮುಖ ಅಂಶಗಳು ಯಾವ್ದು ಮೇಡಮ್? ನಾನು ಸಿನಿಮಾ ಇಟ್ಕೊಂಡು ನಾನು ಕತೆ ಬರೀಲಿಲ್ಲ. ನನ್ ಕಾದಂಬರಿ ನಿಜವಾಗಿರ್ಬೇಕು, ನೈಜ ಜೀವನಕ್ಕೆ ಹೊರತಾಗಬಾರ್ದು, ಆ ಉದ್ದೇಶದಲ್ಲಿ ನಾನು ಬರ್ದಿದ್ದೆ. ಅವರು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಳವಡಿಸ್ಕೊಳ್ಳೋರು, ಹೇಗ್ ಬೇಕೋ ಹಾಗೆ. ಅದನ್ನ ಕೇಳಿದ್ರು ನನ್ನ ಕೈನಲ್ಲಿ, ಹೀಗೆ ಕೆಲವನ್ನ ನಾವು ಮಾರ್ಪಾಡು ಮಾಡ್ಕೋಬೇಕಾಗತ್ತೆ ಅಂತ. ಅದು ಅವರು ದುಡ್ಡು ಹಾಕಿರ್ತಾರೆ ಅಲ್ವಾ, ಅದಕ್ಕೆ ತಕ್ಕ ಹಾಗೆ ನಾವು ಅದಕ್ಕೆ ಒಪ್ಪಿಗೆ ಕೊಡ್ಲೇಬೇಕು. ಬೇಡ ಅಂದ್ರೆ ಸರಿ ಹೋಗಲ್ಲ ಪಾಪ. ಅದಕ್ಕೆ ಆಯ್ತು. ನೀವೇನು ಬದಲಾವಣೆ ಮಾಡ್ಕೋತೀರಾ ಅದನ್ನ ತಿಳಿಸಿ. ಕೆಲವರೆಲ್ಲ ಶೂಟಿಂಗ್ ಆಗುವಾಗಲೆಲ್ಲ ಕರ್ಕೊಂಡು ಹೋಗಿ ತೋರಿಸಿ ಎಲ್ಲ ಮಾಡಿ, ನೋಡಮ್ಮ ನಿನ್ನ ದೃಷ್ಟಿಗೆ ಬಂದಿದೆ ಹಾಗೆ ಮಾಡಿದೀವ ನೋಡು ಹಾಗೆ ಅಂತ ಹೀಗೆಲ್ಲ ಕೇಳೋರು ಪಾಪ. ಸಾಮಾನ್ಯವಾಗಿ ಲೇಖಕರಿಗೆ ಕಥೆ ಸಿನಿಮಾ ಬೇಕಾದ್ರೆ ಸಣ್ಣ ಪುಟ್ಟ ಬದಲಾವಣೆ ಬೇಕಾಗಿದೆ, ಬದಲಾವಣೆ ಇಲ್ದೇ ಇರ್ಬೇಕಾಗ್ತದೆ. ಅಂತ ಸಮಯದಲ್ಲಿ ಆ ಬದಲಾವಣೆ ಸಮಯದಲ್ಲಿ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಕರ್ಕೊಂಡೋಗಿ ಸಂಭಾಷಣೆ ಬರ್ಬೇಕಾರೆ ಚೇಂಜ್ ಮಾಡ್ತಾ ಇದ್ವಿ, ನೀವ್ ಬರ್ದಿದ್ದಂಗಿದೆ, ಕಥೆ ಆಗಿರೋದು ಹಿಂಗೆ, ಸಿನಿಮಾ ಆಗಿರೋದು ಹಿಂಗಿದೆ ಅಂತ ನಮ್ಗೆ ತುಲನೆ ಮಾಡಿ ತಮ್ಗೆ ತೋರ್ತಾ ಇದ್ರು, ನಮ್ಗೆ ಒಪ್ಪಿಗೆ ಕೊಡ್ತಾ ಇರ್ತವಲ್ಲ. ಅಲ್ಲಿ ತಾವು ಕತೆ ಬರ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಒಂದು ಚಿತ್ರಕ್ಕೆ ಸಂಭಾಷಣೆ ಮತ್ತು ಬರ್ಬೇಕು ಅಂತ ಅವಕಾಶ ಬರ್ತದೆ. ಯಾವ ಚಿತ್ರಕ್ಕೆ ಮೇಡಮ್ ಅದು? ಸ್ವಾತಿ ಮತ್ತೆ ಹೂವೊಂದು ಬೇಕು ಬಳ್ಳಿಗೆ, ಇದೆರಡು ಸಿನಿಮಾಕ್ಕೆ ನಂದೇ ಚಿತ್ರಕಥೆ ಸಂಭಾಷಣೆ ಎರಡು ನಾ ಮಾಡ್ಕೊತೀನಿ. ಈ ಎರಡು ಕತೆ, ಸ್ವಾತಿ ಮತ್ತು ಹೂವೊಂದು ಬೇಕು ಬಳ್ಳಿಗೆ, ನಿಮ್ದೇ ಅಲ್ವಾ ಕತೆ? ಅದು ಕತೆ ನಂದಲ್ಲ, ಬೇರೆ ಯಾರು ಅವ್ರ ಚಲನಚಿತ್ರ ತೆಗೆದವ್ರು ಸಂಬಂಧಪಟ್ಟವ್ರು, ಅವ್ರುಗಳು ಯಾರೋ ಡೈರೆಕ್ಟ್ರು ಯಾರೋ ಮಾಡ್ಕೊಂಡಿದ್ರು. ಅದನ್ನ ನಂಗೆ ತಂದು ಕೊಟ್ಬಿಟ್ಟು ಇದಕ್ಕೆ ಸರಿಯಾಗಿ ಚಿತ್ರಕಥೆ ಸಂಭಾಷಣೆ ಬರ್ಕೊಡಿ, ಆ ಕಥೆಯನ್ನು ಊಟತಕ್ಕಂತೆ ಚಿತ್ರಕಥೆ ಸಂಭಾಷಣೆ ಬರ್ಕೊಡಿ ತಾವು ಹೇಳ್ತಾ ಇದ್ರೆ ತಾವು ಬರೆದು ಕೊಟ್ಟಿದ್ದೀರಾ. ಆ ಚಿತ್ರಗಳು ಆಗಿದೆ, ಸ್ವಾತಿ ಮತ್ತು ಹೂವೊಂದು ಬೇಕು ಚಿತ್ರಗಳು ಆಗಿ ಯಶಸ್ಸು ಕೂಡ ಆಗಿದೆ. ಮತ್ತೆ ಒಂದು ನಾಟಕಗಳು ಕೂಡ ಬರೀತಿದ್ರಂತೆ? ಹೌದು, ನಾಟಕಗಳು ಬರೆದಿದ್ದೀನಿ. ಪೌರಾಣಿಕ ನಾಟಕಗಳು, ಸಾಮಾಜಿಕ ನಾಟಕಗಳು ಆಕಾಶವಾಣಿನಲ್ಲಿ ಬೇಕಾದಷ್ಟು ಬಂದಿದೆ, ಬೆಂಗಳೂರು ಆಕಾಶವಾಣಿನಲ್ಲೂ ಬಂದಿದೆ. ಯಾವ್ಯಾವ ನಾಟಕಗಳು ಬರ್ತೀವಿ ತಾವು? ಮದ್ವೆ ಮಸರತ್ತು, ಧೀರೋದಾತ್ತ ಕಂಸ, ಭೋಜರಾದ ಕಾಳಿದಾಸ, ಶಿವಭಕ್ತ ಲಂಕೇಶ ಇಂಥದ್ದೆಲ್ಲ ನಾಟಕಗಳನ್ನ ತಾವು ಬರ್ದಿದ್ದೀರಾ. ಈಗ ಸಾಮಾಜಿಕ ಪೌರಾಣಿಕ ಕೂಡ ತಾವು ಬರ್ದಿದ್ದೀರಾ ಈಗ. ಆಮೇಲೆ ಆಕಾಶವಾಣಿ ಕೂಡ ತಾವು ಒಂದು ಹಲವಾರು ಸೀರಿಯಲ್ಗಳು ತಾವು ಮಾಡ್ತಿರಂತೆ ಅವಾಗ. ಆ ಕಾಲದಲ್ಲಿ ಕಾದಂಬರಿನೂ ಸೀರಿಯಲ್ ಆಗಿ ಬಂದಿದೆ. ಈ ಸಂಬಂಧ, ದೇವರ ಕೂಗು, ಸಾಚರ್ಯ. ದೇವರ ಕೂಗು ಸಂಬಂಧ ಅನ್ನೋದು ಕನ್ನಡದಲ್ಲಿ ಬರೆದ ಕತೆ, ಮಗನ ಮನೆ ಅಂತ. ಅದು ಎಲ್ಲಾ ಭಾಷೆನಲ್ಲೂ ಬಂತು ಡ್ರಾಮಾ ಆಗಿ ಆಕಾಶವಾಣಿನಲ್ಲಿ. ಆಮೇಲೆ ತಾವು ಸುಮಾರು ಕತೆ ಕಮಲ ಬರೆದಿದ್ರಿ ತಾವು. ಆಮೇಲೆ ಒಂದು ಹಂತದಲ್ಲಿ ನಿಮ್ಮ ಕಥೆಗಳಲ್ಲೂ ಕೂಡ ಶ್ರೀಪರ ಕಾಳಜಿ ವಿಚಾರಗಳು ತುಂಬಾ ಇದೆ. ಶ್ರೀ ರಂಗಸ್ರ ವಿಚಾರವಾಗಿ ಶ್ರೀಪರ ಕಾಳಜಿಗಳು ತುಂಬಾ ಇದೆ ಅದರಲ್ಲಿ. ಅಂದ್ರೆ ನಾನು ಬರೀ ಸ್ತ್ರೀಯರಿಗೆ ಇದ್ ಮಾಡ್ಬೇಕು ಅಂತಿಲ್ಲ, ನಂದು ಪುರುಷ ಪ್ರಧಾನವಾದ ಕಾದಂಬರಿಗಳು ಜಾಸ್ತಿ ಇದೆ. ಮುಗ್ಧ ಮಾನವ, ಆದರ್ಶ ಪುರುಷ, ಸಂಜೀವ,
ಇವೆಲ್ಲ ಪುರುಷ ಪ್ರಧಾನವಾದುವೆ. ಅವ್ರಿಗೂ ನಾನು ಇದ್ ಮಾಡಿದೀನಿ, ಈಕ್ವಲ್ ಆಗಿ ಸಮಾನತೆ ಕೊಟ್ಟಿದ್ದೀನಿ. ಹಾಗೆ ಕೆಲವು ಕಡೆ ನಡೆಯೋ ಅನ್ಯಾಯಗಳನ್ನ ತಪ್ಪಿಸ್ಬೇಕು ಅಂತ ಹೀಗ್ ಮಾಡಬಾರ್ದು ಅನ್ನೋದೊಂದು. ಕೆಲವು ವಿಷಯಗಳಲ್ಲಿ ಮಹಿಳೆಯರನ್ನ ಒಂದ್ ತರ ಧೋರಣೆಗಳನ್ನು ಮಾಡ್ತಾರೆ. ಅವಳು ಏನೋ ಒಂದು ಜೀವನದಲ್ಲಿ ಏನೋ ಎಡವಿದ್ರೆ ಭಾರಿ ದೊಡ್ಡ ತಪ್ಪು ಮಾಡ್ಬಿಟ್ಲು ಅನ್ನೋ ಹಾಗೆ ಅವಳನ್ನ ನಿಕೃಷ್ಟ ಮಾಡೋದು, ಇದೆಲ್ಲ ಮಾಡ್ತಾರೆ. ಅದು ಕೂಡ್ದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾನು ಆ ತರ ಸ್ತ್ರೀ ಪರವಾಗಿ ಸ್ವಲ್ಪ ಮಾಡಿದ್ದೀನಿ. ಶ್ರೀಪರ ಕಾಲೇಜಿನಲ್ಲಿ ತಾವ್ಯಾದ್ರು ಸಂಘ ಸಂಸ್ಥೆಗಳನ್ನ ಕಟ್ಕೊಂಡಿದ್ರ ಹೇಗೆ ಮೇಡಮ್? ಹೌದೌದು, ಸ್ತ್ರೀ ಶಕ್ತಿ ಮಹಿಳಾ ಪ್ರತಿಷ್ಠಾನ ಅಂತ ಒಂದು ಸಂಸ್ಥೆ ಕಟ್ಟಿದೆ. ಅದಕ್ಕೆ ಸುಮಾರು ಎಲ್ಲಾ ಕಡೆಯಿಂದಲೂ ಸದಸ್ಯರಾಗಿದ್ರು. ಅದರಲ್ಲಿ ಸಂಗೀತ, ಸಾಹಿತ್ಯ, ನೃತ್ಯ, ಇತರೆ ಚಟುವಟಿಕೆಗಳು ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟಿದೆ. ಇವತ್ತು ಯಾರೋ ಒಬ್ರು ಫೋನ್ ಮಾಡಿ ಹೇಳಿದ್ರು, ನೀವು ಶುರು ಮಾಡಿದ್ದು ಬೊಂಬೆ ಕಾಂಪಿಟಿಷನ್ ಮೈಸೂರಲ್ಲಿ, ಇವಾಗ ಯಾರ್ಯಾರೋ ಮಾಡ್ತಿದ್ದಾರೆ, ಆದ್ರೆ ಮೇಡಮ್ ನೀವು ಮಾಡಿದ್ದು ನಾವು ಮರೆಯಕ್ಕೆ ಆಗಲ್ಲ, ನಮ್ಗದೆಲ್ಲ ತುಂಬಾ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ರಿ ಅಂತ. ಅದನ್ನ ಬೊಂಬೆ ಇಡೋ ಪದ್ಧತಿ ಬರಬೇಕು ಚೆನ್ನಾಗಿ, ಮನೆ ಮನೆಗೂ ಹೋಗಿ ನಾವು ಸ್ಪರ್ಧೆ ಮಾಡ್ತಿದ್ವು, ನೋಡಿ ಅವ್ರಗಳಿಗೆ ಪ್ರಶಸ್ತಿ ಇದನ್ನೆಲ್ಲ ಕೊಡ್ತಾ ಇದ್ವು. ಹೀಗೆ ಎಲ್ಲಾ ತರದ್ವೆ. ಸಾಹಿತ್ಯಕ್ಕೂ ಸಾಹಿತ್ಯದಲ್ಲೂ ಮಾಡಿಸ್ತಾ ಇದ್ವು. ಇದು ಸಂಗೀತ, ಸಾಹಿತ್ಯ, ಪ್ರತಿಯೊಂದು ಕಲೆಯಲ್ಲೂ ಮಹಿಳೆಯರು ಮುಂದೆ ಬರ್ಬೇಕು ಅನ್ನೋದಕ್ಕೆ ಒಂದು ಮಹಿಳೆಯರು ಚಟುವಟಿಕೆ ಮಾಡಬೇಕಂತ ಎಲ್ಲಾ ಚಟುವಟಿಕೆಗೂ ತಾವು ಪ್ರೋತ್ಸಾಹ ಕೊಡ್ತಾ ಇದ್ವಿ. ದಸರಾ ಟೈಮಲ್ಲಿ ಗೊಂಬೆ ಕೂರಿಸೋ ಸ್ಪರ್ಧೆ ಕೂಡ ಅರೇಂಜ್ ಮಾಡಿ ಎಲ್ಲಾ ಮನೆಗಳಿಗೂ ಹೋಗಿ ನೋಡಿ ಜಡ್ಜ್ಮೆಂಟ್ ಎಲ್ಲ ಮಾಡಿ ಅದಕ್ಕೆ ಬಹುಮಾನಗಳೆಲ್ಲ ಕೊಡ್ತಾ ಇರತಕ್ಕಂತ ಮಾಡ್ತಾ ಇದ್ವಿ. ತಾವು SLC ಆದ್ಮೇಲೆ ತಾವು ಬರೀ ಕಾದಂಬರಿ ಬರೋದಕ್ಕೆ ಕೂತ್ಕೊಂಡ್ಬಿಟ್ರಿ ನೀವು. ಆಮೇಲೆ ನೀವು ಬೇರೆ ಯಾವ್ದು ವೃತ್ತಿಗೆ ಹೋಗಕ್ ಇಷ್ಟ ಇರುತ್ತವಾಗ? ವೃತ್ತಿನ ಬೇರೆ ಕೆಲಸ ಮಾಡ್ಬೇಕು ಅಂತ ಇಲ್ಲ, ಯಾವತ್ತು ನಮ್ಮಲ್ಲಿ ಅಷ್ಟು ಇಷ್ಟಪಡ್ಲಿಲ್ಲ. ಅದೇನೋ ಒಂದು ಅಗತ್ಯ ಅಂತ ಅನ್ನಿಸ್ಲಿಲ್ವೋ ಅದೇನೋ ಗೊತ್ತಿಲ್ಲ, ನಮ್ಗೆ ಇದ್ರಲ್ಲೇ ಸಮಯ ಸರಿ ಹೋಗ್ಬಿಡುದು. ತಮ್ಮ ಜೀವನ ಪೂರ್ತಿ ಕಾದಂಬರಿ, ಕನಕಥೆಗಳು, ನಾಟಕ ಬರೋದಕ್ಕೆ ತಾವು ಲೇಖನಗಳು, ಕೆಲವರದ್ದು ಸಂದರ್ಶನಗಳು, ಇದನ್ನೆಲ್ಲ ಮಾಡ್ಕೊತಿದ್ವಿ. ಆಮೇಲೆ ಸುಮಾರು 150 ಸಣ್ಣ ಕಥೆಗಳು ಮಾಡಿದಿರಿ, ಒಂದ್ 40-45 ಕಾದಂಬರಿಗಳು ಬರ್ದಿದ್ರಿ. ಇವುಗಳನ್ನ ನೀವು ಯಾರಿಗೆ ತಾವು ಪ್ರಕಾಶಕರಿಗೆ ಕೊಡ್ತಾ ಇರುತ್ತಾವು? ಅದೇ ನಮ್ಮ ಹೇಮಂತ ಪ್ರಕಾಶನ ಹೇಳಿದ್ನಲ್ಲ, ಅವರೇ ಎಲ್ಲ ಮಾಡ್ತಾ ಇದ್ದಿದ್ದು. ಸಣ್ಣ ಕಥೆಗಳದ್ದು ಈಗ ಒಂದು ಕಲೆಕ್ಷನ್ ಮಾಡಿದೆ, ಸಂಗ್ರಹನ. ಇನ್ನೊಂದು ಮಾಡ್ಬೇಕು ಅಂತ ಇತ್ತು, ಅಷ್ಟರಲ್ಲಿ ನಮಗೂ ವಯಸ್ಸಾಯ್ತು, ಆ ಕಡೆ ಇಂಟ್ರೆಸ್ಟ್ ಕಡಿಮೆ ಆಯ್ತು. ಸಣ್ಣ ಕಥೆಗಳು ಬರ್ದಾಗ ನಮ್ಗೆ ವರಮಾನ ಬರ್ತಾ ಇತ್ತು ಮೇಡಮ್? ಬರ್ತಿತ್ತು, ಖಂಡಿತ. ಪತ್ರಿಕೆಯವ್ರು ಕಳ್ಸೋರು. ಈಗ ಒಂದು ಕತೆ ಬರ್ದಿದ್ರಿ, ಅದು ಬುಕ್ ಪ್ರಿಂಟ್ ಆಗುತ್ತೆ, 1,000 ರೂಪಾಯಿ 2,000 ರೂಪಾಯಿ ಹೇಳ್ಬೇಕು ಅಂದ್ರೆ ನಾನು ಹೆಚ್ಚುಗಾರಿಕೆಗೆ ಹೇಳೋದಲ್ಲ, ಅವ್ರು ಕೇಳಿದ್ರೆ ನಾನ್ ಬರೋದ್ ಕಳಿಸ್ತಾ ಇದ್ದಿದ್ದು. ಪತ್ರಿಕೆಯವ್ರು ಕೇಳೋರು, ನಿಮ್ದೊಂದ್ ಕತೆ ಪ್ರಕಟ ಮಾಡ್ಬೇಕು, ನೀವು ಈ ತಿಂಗಳಲ್ಲಿ ಒಂದ್ ಕತೆ ಕಳಿಸ್ಕೊಡಿ ಅಂತ ಕೇಳಿದ್ಮೇಲೆ ನಾನು ಕಳಿಸ್ಕೊಡ್ಬೇಕು. ನಿಮ್ಗೆ ಪತ್ರಿಕೆ ಮುಖಾಂತರ ನಮ್ಗೆ ಗೌರವಧನ ಸಿಗ್ತಾ ಇತ್ತು. ಪುಸ್ತಕ ಮಾರಾಟ ಮಾಡಿದ್ಮೇಲೆ ಅವರು ಕೂಡ ಪ್ರಕಾಶಕರು ಕೂಡ ನಮ್ಗೆ ಗೌರವಧನ ಕೂಡ ಕೊಡ್ತಾ ಇದ್ರು. ಅವರು ಕೊಟ್ಟಿದ್ದಾರೆ. ಈಗೊಂದು ಏನು ಆದಾಯ ಬರ್ತಾ ಇತ್ತು, ವರಮಾನ ಬರ್ತಾ ಇತ್ತು, ತಮ್ಗೆ ತಮ್ಮ ಕೆಲ್ಸಕ್ಕೆ ತಕ್ಕಂತಾಗಿತ್ತು, ಅದು ಎಲ್ಲ ಕಮ್ಮಿ ಆಗಿತ್ತು, ಜಾಸ್ತಿ ಆಗಿತ್ತು, ಹೇಗೆ ಮಾಡ್ಬೋದು? ಆಗಿನ ಕಾಲಕ್ಕೆ ನಾನು ತೃಪ್ತಿ ಪಡುವಷ್ಟೇ ಆಯ್ತು ಅನ್ಕೋತೀನಿ. ಆಮೇಲೆ ತಾವು ಈಗ ಗೋಕಾಕ್ ಚಳವಳಿ ಭಾಗವಹಿಸಿದ್ರು ಅಂತ ಕೇಳ್ಪಟ್ಟೆ, ನಿಜಾನ? ಹೌದು, ಜೈಲ್ಗೂ ಹೋಗಿದ್ದೀನಿ, ಒಂದು ದಿವಸ ಜೈಲ್ ಅನುಭವನೂ ಆಗಿದೆ. ಗೋಕಾಕ್ ಚಳವಳಿ ಭಾಗವಹಿಸಿ ಅಲ್ಲಿ ಆಮೇಲೆ ಪೊಲೀಸರು ಅರೆಸ್ಟ್ ಮಾಡಿ ತಮ್ಮನ್ನ ಜೈಲ್ಗೂ ತಗೊಂಡೋಗಿ ಚಿಟ್ಟಿ ಕಡೆ ತಗೊಂಡೋಗಿ ಆಮೇಲೆ ಬಿಡುಗಡೆ ಮಾಡಿದಂಗೆ ಮಾಡೋದನ್ನ, ಬಿಡುಗಡೆ ಜೈಲಿಂದ ಬಿಡುಗಡೆ ಮಾಡಿದಂಗೆ ಮಾಡಿದ್ರು, ಮನೆ ದಿವಸ ಬಿಡುಗಡೆ ಮಾಡಿದ್ರು. ಆಮೇಲೆ ತಮ್ಮ ಕಾದಂಬರಿ ಬರ್ಬೇಕಾದ್ರೆ ಮುಖ್ಯವಾಗಿ ಒಂದು ವಿಷಯ ಬೇಕು. ಎಲ್ಲಾರು ಕಾದಂಬರಿ ಬರಕ್ಕಾಗಲ್ಲ, ಮನಸ್ಸಲ್ಲಿ ಅದು ಕತೆ ಆಗ್ಬೇಕು, ರೂಪ ತಾಳ್ಬೇಕು, ಪಾತ್ರಗಳಾಗ್ಬೇಕು. ಅದು ತಮ್ಮ ಕತೆ ಬರೋದಕ್ಕೆ ಸ್ಫೂರ್ತಿ ಏನು, ಅದಕ್ಕೆ ಕಾದಂಬರಿಗೆ ವಸ್ತುಗಳು ಏನೇನು ಬರ್ತಾ ಇತ್ತು ತಮ್ಗೆ? ಹೇಳಿದ್ನಲ್ಲ,
ಏನ್ ನಡೆಯುತ್ತೆ ಆ ಘಟನೆಗಳನ್ನೇ ಆಧಾರ ಇಟ್ಕೊಳ್ಳುವೆ. ಹ್ಮ್ ಏನಾದ್ರೂ ಒಂದು ಕಂಡ್ರೆ ಒಂದು ಯಾರೋ ಇಬ್ರು ಒಂದು ವ್ಯಕ್ತಿ ಘಟನೆ ಒಂದು ಅಂತ. ಹ ಒಂದ್ಸಲಿ ಸುಮ್ನೆ ಒಂದು ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ಪಬ್ಲಿಕ್ ಹೊರಗಡೆ ಒಂದು ಫಂಕ್ಷನ್ಗೆ ಹೋಗಿದ್ದೆ. ಹ್ಮ್ ಅಲ್ಲಿ ನಾವು ಸ್ಟೇಜ್ ಮೇಲೆ ಕೂತಿದ್ದಾಗ ರೋಡ್ ನಲ್ಲಿ ಇಬ್ರು ಹೆಂಗಸರು ತುಂಬಾ ತಬ್ಕೊಂಡು ಒಬ್ರಿಗೊಬ್ರು ಇದಾಗಿ ಹೋಗ್ತಾ ಇದ್ರು. ಹ್ಮ್ ಸುಮಾರು ಹೊತ್ತು ನೋಡ್ದೆ ಅವ್ರನ್ನ. ಇವ್ರ ತಾಯಿಯ ಮಗಳ, ಅಕ್ಕ ತಂಗಿನ, ಸ್ನೇಹಿತರ ಏನು ಅಂತ ಗೊತ್ತಾಗ್ಲಿಲ್ಲ. ಆ ಎರಡು ಸಂಬಂಧ ಇಟ್ಕೊಂಡು ಒಂದ್ ಕಾದಂಬರಿ ಮಾಡಿದೆ. ಹ್ಮ್ ಹೀಗೆ ನೋಡಿದ್ದನ್ನ, ಹ್ಮ್ ಕೇಳಿದ್ದನ್ನ, ಓದಿದ್ದನ್ನ ಹ್ಮ್ ಅವುಗಳನ್ನ ಇಟ್ಕೊಂಡು ನಾನು ಆಧಾರ ಮಾಡಿಕೊಂಡು ಹ್ಮ್ ಅದರಲ್ಲಿ ಒಂದು ಓದದವ್ರಿಗೆ ಒಂದು ತಿಳುವಳಿಕೆನೂ ಬರಬೇಕು ಹ್ಮ್ ಅನ್ನೋದನ್ನ ಇಟ್ಕೊಂಡು ಹ್ಮ್ ಕತೆ ಮಾಡ್ತಾ ಇದ್ದೆ. ಸ್ವಂತ ಅನುಭವ ಮತ್ತು ಸಮಾಜದಲ್ಲಿ ನೋಡಿರ್ತಕ್ಕಂಥ ಕಥೆಗಳ ದೃಷ್ಟಾಂತಗಳನ್ನ ನೋಡಿ ಅದನ್ನ ಕಥೆ ರೂಪಕ್ಕೆ ತಾವು ಹೌದು. ಹೇಳ್ತಾ ಇರ್ತಾವ. ಅದನ್ನ ನಿಮ್ಗೆ ಈ ಕಥೆ ಕವನಗಳು ಬರ್ತಾ ಇದ್ರಿ ತಾವು ತಮ್ಮ ಮನಸ್ಸಿಗೆ ತೃಪ್ತಿ ಸಿಗ್ತಾ ಇತ್ತಾ ಹೇಗೆ? ಖಂಡಿತ ತೃಪ್ತಿ ಸಿಕ್ತಿತ್ತು. ಅದೇ ಇನ್ನೂ ಚೆನ್ನಾಗಿ ಬರಿಬೇಕು ಹ್ಮ್ ಅನ್ನೋದು ಒಂದು ಇರುತ್ತಿತ್ತು ಮನಸ್ಸಿನಲ್ಲಿ. ಈಗ ಯಾವನೊಬ್ಬ ಕಲಾವಿದ ಇರ್ತಾನೆ, ಯಾವುದೋ ಒಂದು ದೃಶ್ಯ ನೋಡ್ತಾನೆ, ದೃಶ್ಯವನ್ನು ಚಿತ್ರೀಕರಣೆ ಮಾಡಬೇಕು ಅಂತ ಆಸೆ ಉಂಟಾಗುತ್ತೆ ಅವನಿಗೆ. ಅವ್ನ ಪಿಂಚದಲ್ಲಿ ಕ್ಯಾನ್ವಾಸ್ ಮೇಲೆ ಕುತ್ಕೊಂಡು ಪೇಂಟಿಂಗ್ ಎಲ್ಲ ಮಾಡ್ತಾನೆ, ಮಾಡಿ ಸಂತೋಷ ಪಡ್ತಾನೆ. ನೋಡಿ ಆ ದೃಶ್ಯ ಯಥಾವತ್ತಾಗಿ ಬರದೆ ಎಲ್ಲ ನೋಡಿ ಸಂತೋಷ ಪಡ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿ ಅನುಭವ ತಮಗೂ ಕೂಡ ಆಗಿರ್ಬೋದಲ್ಲ? ಇದು ಕೆಲವು ಟ್ರಾಜಿಡಿ ಮಾಡ್ಬೇಕು ಅಂದಾಗ ಇದನ್ನ ಹ್ಯಾಪಿ ಎಂಡಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತಾ ಹೇಗೆ ಅನ್ನೋದು ಯೋಚನೆ ಮಾಡ್ಕೊಳ್ಳುವೆ. ಆಗ ನಮ್ಮ ಮನೆಯವ್ರ ಕೈಲೇ ನಾನು ಚರ್ಚೆ ಮಾಡುವೆ ಅದನ್ನ. ನಮ್ಮ ಯಜಮಾನ್ರ ಕೈಲಾಗ್ಬೋದು, ನನ್ನ ಸೊಸೆ ನಮ್ ಜೊತೆಲಿದ್ದಾರೆ ಸೊಸೆ ಕೈಲಿ ಹೀಗ್ ಚರ್ಚೆ ಮಾಡುವೆ. ಹೀಗ್ ಮಾಡಿದ್ರೆ ಹೇಗಾಗಿರುತ್ತೆ ಅಂತ. ಅಯ್ಯೋ ಹೌದು ಇದೇ ಚೆನ್ನಾಗಿದೆ ಅಂತ ಹೇಳೋರು, ಇಲ್ಲ ಇದೇ ಮನದಟ್ಟಾಗತ್ತೆ ಅಂತ. ಅವಾಗ ಅದನ್ನ ಅದಕ್ಕೆ ತಕ್ಕಾಗ ಅಳವಡಿಸ್ಕೊಳ್ಳೋದು. ಈಗ ಈಗಿನ ಪೀಳಿಗೆ ಏನಾಗಿದೆ ಅಂದ್ರೆ, ಈಗ ನಿಮ್ ಕಾಲದಲ್ಲಿ ಅವಾಗ ಮನೋರಂಜನೆಗೆ ಏನಿರಲಿಲ್ಲ, ಬರೀ ಪುಸ್ತಕ ಆಯ್ತು ಓದೋದಕ್ಕೆ, ಕತೆ ಪುಸ್ತಕ ಸಿಗ್ತಾ ಇತ್ತು, ರೇಡಿಯೋ ಇರ್ತಾ ಇತ್ತು. ಅದ್ ಬಿಟ್ಟು ಬೇರೆ ಇನ್ನೇನಿರಲಿಲ್ಲ ಮನೋರಂಜನೆಗೆ. ಈಗ ಮೊಬೈಲ್ ಬಂದಿದೆ, ಲ್ಯಾಪ್ಟಾಪ್ ಬಂದಿದೆ, ಟಿವಿ ಬಂದಿದೆ, ಸಿನಿಮಾಗಳಿದೆ, ಎಲ್ಲಾ ತರಗಳಿದೆ. ಆದ್ರೆ ಈಗ ಓದುವ ಸಂಸ್ಕೃತಿ ಬಹಳ ಕಮ್ಮಿ ಆಗೋಗ್ಬಿಟ್ಟಿದೆ. ಈಗ ಈ ಒಂದು ಯಾಂತ್ರಿಕ ಹೊಡೆತದಿಂದ ಓದುವ ಸಂಸ್ಕೃತಿ ಬಹಳ ಕಮ್ಮಿ ಆಗಿದೆ. ಇದಕ್ಕೆ ತಾವು ಏನನ್ನ ಹೇಳಕ್ಕೆ, ಅದಕ್ಕೊಂದು ಒಂದು ಸೊಲ್ಯೂಷನ್ ಆಗಿ ಏನಕ್ಕೆ ಇಷ್ಟಪಡ್ತೇವೆ? ಏನು ಅಂತಂದ್ರೆ, ಓದುವುದು ಇದೆಯಲ್ಲ ಅದರಂತಹ ಒಂದು ಮನಸ್ಸಿಗೆ ನೆಮ್ಮದಿ ಕೊಡೋದು, ಬುದ್ಧಿನ ಚುರುಕುಗೊಳಿಸೋದು, ನಮ್ಮನ್ನ ಯಾವತ್ತಿಗೂ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರ್ಬೇಕು ಅನ್ನೋದನ್ನ ಕಲಿಸೋದು ಓದುವುದು. ನೀವು ಓದಿ 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 ಅಭ್ಯಾಸ, ಓದೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಆ ಮನುಷ್ಯ ಕತ್ತೆತ್ತಿ ನಡೀತಾನೆ. ಅವ್ನ್ ಕತ್ತು ಬಗ್ಗಿಸ್ಲೇಬೇಕಾಗಿಲ್ಲ, ಅಷ್ಟು ಜ್ಞಾನೋದಯ ಆಗುತ್ತೆ ಅವನಿಗೆ ಅಂತ. ಓದಿ ಓದಿ ಅನುಭವ ಬರ್ತದೆ, ಜ್ಞಾನ ಬರ್ತದೆ, ಧೈರ್ಯವಾಗಿ ಸಮಾಜದಲ್ಲಿ ನಡೀತಾನೆ. ಮೊಬೈಲ್ ಬರೋದನ್ನ ಏನೋ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ, ಒಳ್ಳೇದನ್ನ ನೋಡ್ಕೊಳ್ಳಿ, ಒಳ್ಳೇದನ್ನ ಉಪಯೋಗಿಸ್ಕೊಳ್ಳಿ. ಎಂತೆಂತದೋ ಕೆಟ್ಟದ್ದನ್ನೆಲ್ಲಾ ನೋಡ್ಕೊಂಡು ಸುಮ್ನೆ ಸಮಯನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಓದೋದು ಅಭ್ಯಾಸ ಬಿಡಬಾರದು ಜನ. ಇವಾಗ ಓದೋರು ಕಡಿಮೆ ಆಗಿದ್ದಾರೆ, ಬರೆಯೋರು ಕಡಿಮೆ ಆಗಿದ್ದಾರೆ, ಪ್ರಿಂಟ್ ಮಾಡೋರು ಕಡಿಮೆ. ಒಂದು ಬುದ್ಧಿವಾದ ತಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ಏನಪ್ಪಾ ಅಂದ್ರೆ, ಈಗಿನ ಕಾಲದ ಯುವಕರು ಏನ್ ಮಾಡಿದ್ರೆ, ಮೊಬೈಲ್ ಹಿಡ್ಕೊಂಡ್ಬಿಟ್ಟು 24 ಗಂಟೆ ಮೊಬೈಲ್ ಕೈ ಹಿಡ್ಕೊಂಡಿರ್ತಾರೆ. ಅವ್ರ ದೃಷ್ಟಿ ಎಲ್ಲೋ ಓದೋಕ್ಕಿಲ್ಲ, ಬರೆಯೋಕ್ಕಿಲ್ಲ, ಯಾವಾಗ್ಲೂ ಮೊಬೈಲ್ ಹಿಡ್ಕೊಂಡಿರ್ತಾರೆ. ಮೊಬೈಲಲ್ಲಿ ಎಷ್ಟು ವಿಜ್ಞಾನ ಮುಂದುವರೆದಿದ್ಯೋ ಅಷ್ಟೇ ಅಪಾಯ ಕೂಡ ಆಗಿದೆ ಈಗ. ಹೌದು, ಚಿಕ್ಕ ಮಕ್ಕಳು ಕೂಡ ಊಟ ಮಾಡಿ ಕಟ ಮಾಡ್ತಾರೆ, ಮೊಬೈಲ್ ನೋಡ್ತಾ ನೋಡ್ತಾ ಊಟ ಮಾಡ್ತಾರೆ. ಈ ತರದೆಲ್ಲ ಆಗಿದೆ. ಈ ಮೊಬೈಲು ಬಡ್ಸೋದು ಎಷ್ಟು ಒಳ್ಳೇದು ಎಷ್ಟು ಕೆಟ್ಟದ್ದು, ಇದಕ್ಕೋರಿಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಅದು ಇವಾಗ ನಮ್ಮ ಮನೆಯಲ್ಲಿ ಮಕ್ಕಳಿದ್ರೆ, ಮಕ್ಕಳು ನಾನು 3 ಹೊತ್ತು ಫೋನ್ ಹಿಡ್ಕೊಂಡೇ ಕೂತಿದ್ರೆ ನಮ್ಮ ಮಕ್ಕಳು ಅದನ್ನೇ ತಗೊಳುತ್ತೆ. ನಾವು ಫೋನ್ ನೋಡುವಂತ ಟೈಮ್ನಲ್ಲಿ ಫೋನ್ ನೋಡೋಣ, ಪತ್ರಿಕೆ ತಗೊಳ್ಳೋಣ, ಓದೋಣ, ಯಾವ್ದಾದ್ರು ಕೃತಿಗಳಿದ್ರೆ ಓದೋಣ. ಈ ಅಭ್ಯಾಸ ನಾವು ಬೆಳೆಸ್ಕೊಂಡ್ರೆ ಮಕ್ಕಳಿಗೂ ಅದು ಬರುತ್ತೆ. ಅದರಿಂದ ತಾಯಿ ತಂದೆ ಫೋನ್ ಕೊಟ್ಟ ಹಾಗೆ ಮಕ್ಕಳ ಕೈಗೆ ಪುಸ್ತಕನೂ ಕೊಟ್ಟು ಓದಿ, ಅಥವಾ ಅವ್ರಿಗೆ ತಾವು ಓದಿ ಹೇಳಿ ಅವ್ರಿಗೆ ಅರ್ಥ ಮನದಟ್ಟು ಮಾಡಿ, ನೋಡು ಹೀಗಿದೆ, ನೀನು ಓದೋದ್ ಕಲ್ತ್ಕೋ ಅಂತ ಅಭ್ಯಾಸ ಮಾಡಿದ್ರೆ ಮಕ್ಕಳಿಗೆ ಓದೋ ಅಭಿರುಚಿನೂ ಬರುತ್ತೆ. ಆದಷ್ಟು ಮೊಬೈಲ್ ಕೊಡೋದು ತಪ್ಪಿಸ್ತಕ್ಕೆ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೇದು. ಕಾಲ ಏನು ಮಾಡಕ್ಕಾಗಲ್ಲ. ತಾವು ಇಷ್ಟೊಂದು ಪುಸ್ತಕಗಳನ್ನ ಸಾಹಿತ್ಯಗಳನ್ನ ಬರ್ದಿದ್ರಿ. ನಿಮ್ಗೆ ಹಲವಾರು ಸಾಹಿತ್ಯ
ಸಂಸ್ಥೆಗಳಿಂದ ನಮ್ಗೆ ಪ್ರಶಸ್ತಿ ಕೂಡ ಬಂದಿರ್ಬೋದು. ನಂಗೆ ಅತ್ತಿಮಬ್ಬೆ ಪ್ರಶಸ್ತಿ ಬಂದಿರ್ಬೋದು ತಮ್ಗೆ. ಅವೆಲ್ಲ ಬಂದಿದೆ. ಹಾ ಜನಗಳ ಮೆಚ್ಚುಗೆ ಬೇಕಾದಷ್ಟು ಬಂದಿದೆ. ಅದನ್ನ ನಂಗೆ ಅದೇ ಹೆಚ್ಚು, ಎಲ್ಲಾ ಅದೇ ತೃಪ್ತಿ ಕೊಟ್ಟರು. ಪ್ರಶಸ್ತಿಗಳಿಗಿಂತ ಸರ್ಕಾರದಿಂದ ಮಾತ್ರ ನನಗ್ ಬಂದಿಲ್ಲ, ನಾನ್ ಕೇಳಲ್ಲ. ಅದಕ್ಕಾಗಿ ನಾನು ಕೊಡ್ಬೋದೂ ಇಲ್ಲ. ಅತ್ತಿಮಬ್ಬೆ ಪ್ರಶಸ್ತಿ, ಸಾಹಿತ್ಯ ರತ್ನ ಪ್ರಶಸ್ತಿ, ಕಾದಂಬರಿ ರತ್ನ ಪ್ರಶಸ್ತಿ, ಮೈಸೂರು ರತ್ನ ಪ್ರಶಸ್ತಿ, ಸಾಹಿತ್ಯ ಕಲಾ ಪ್ರಪೂರ್ಣೆ ಪ್ರಶಸ್ತಿ, ಸಾಹಿತ್ಯ ಕಲಾ ವಿಶಾರದ ಪ್ರಶಸ್ತಿ, ಈ ರೀತಿ ಹಲವಾರು ಪ್ರಶಸ್ತಿ ಪುರಸ್ಕಾರ ಬಂದಿದ್ದು ಕೂಡ ನಿಮ್ಗೆ. ಇಂಥ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ತಮ್ಗೆ ಬಂದಿದೆ. ಆದ್ರೂ ತಮ್ಗೆ ತೃಪ್ತಿ ಇಲ್ಲ. ಏನಕ್ಕೆ ತೃಪ್ತಿ ಇಲ್ಲ ಅಂದ್ರೆ, ಈ ಪ್ರಶಸ್ತಿ ಪುರಸ್ಕಾರಗಳಿಗಿಂತ ನೇರವಾಗಿ ಜನತೆ ಅಭಿಮಾನಿಗಳು ಕಥೆಗಳನ್ನ ಓದ್ಬಿಟ್ಟು ಅವ್ರಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ತೀರಿ, ಚರ್ಚೆ ಮಾಡ್ತೀರಿ, ಅದು ನಿಮ್ಗೆ ಪ್ರಶಸ್ತಿ. ಅದಕ್ಕಿಂತ ಎಲ್ಲ ಕೊಡೋದಕ್ಕಿಂತ ಪ್ರಶಸ್ತಿಗೆ ನಿಮ್ಗೆ ಹೆಚ್ಚಿನ ಹಾಕಿರ್ತಕ್ಕಂಥ ಒಂದು ಸಮಾನ ಉಂಟಾಗುತ್ತೆ. ಅದ್ರ ಬಗ್ಗೆ ಒಂದೆರಡು ಮಾತಾಡಿ ಮೇಡಮ್. ಹೌದು, ಜನಗಳ ಮೆಚ್ಚುಗೆನೆ ನಮ್ಗೆ ಹೆಚ್ಚಿಂದು ಪ್ರೀತಿ. ಅಂದ್ರೆ ಅವ್ರಗಳ ಪ್ರಶಸ್ತಿ ಕೊಡಬೇಕಾದ್ರೂ ಅವ್ರುಗಳು ಮೆಚ್ಕೊಂಡಿರೋದ್ರಿಂದ ಕೊಟ್ಟಿದ್ದಾರೆ. ಅದರಿಂದ ನಾವು ಅವರನ್ನು ಪಾಪ ತಪ್ಪು ಅಥವಾ ಅವ್ರು ಸಾಲದು ಅಂತ ಖಂಡಿತ ಹೇಳಲ್ಲ. ಅದರಿಂದ ಎಲ್ಲ ಅಭಿಮಾನಿಗಳುವೆ ತಮ್ಮದೇ ಆದ ಒಂದು ಸಂಘ ಸಂಸ್ಥೆಗಳಿಂದಲೋ ತಮ್ಮದೇ ಆದ ಒಂದು ರೀತಿಗಳಿಂದಲೋ ನನಗೆ ಗೌರವ ಕೊಟ್ಟಿದ್ದಾರೆ. ನಂಗೆ ಎಲ್ಲ ಸರ್ಕಾರದ ಪ್ರಶಸ್ತಿಗಳಿಗಿಂತಲೂ ಅದು ಒಂದು ತೂಕ ಹೆಚ್ಚು ಅಂತಲೇ ನಾನು ತಿಳ್ಕೊಂಡಿದ್ದೀನಿ. ಇಲ್ಲಿವರೆಗೆ ತಾವು ತಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ತಮ್ಮ ಅನುಭವಗಳನ್ನ ತಾವು ಬೆಳೆದು ಬಂದ ಬಗೆಯನ್ನ ಹಂಚ್ಕೊಂಡಿದ್ದಾರೆ. ಈಗ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ, ಅಂದ್ರೆ ಈಗಿನ UPLಗೆ ವೀಕ್ಷಕರಿಗೆ ತಾವು ಏನನ್ನ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಇದನ್ನ ನೋಡ್ತೀರಾ, ನಮ್ದಿಂದ ಏನಾದ್ರೂ ಕಲಿಯಬಹುದು ಅನ್ನೋದಿದ್ರೆ ಅದನ್ನ ಒಳ್ಳೆ ಅಂಶ ತಗೊಳ್ಳಿ, ತಪ್ಪುಗಳಿದ್ರೆ ಅದನ್ನ ಇಲ್ಲೇ ಬಿಟ್ಬಿಡಿ, ಕ್ಷಮಿಸ್ಬಿಡಿ. ಗೊತ್ತಾಯ್ತಾ? ಇನ್ನು ಓದುವ ಅಭ್ಯಾಸ ಮಾತ್ರ ಖಂಡಿತ ಬಿಡಬೇಡಿ. ಓದದಷ್ಟು ನೀವು ಬುದ್ಧಿವಂತರಾಗ್ತೀರಾ. ಓದಿ ಓದಿ ಓದಿ. ನೋಡಿ, ನಮ್ಮ ಮಂಗಳ ಸತ್ಯ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ, ಓದೋ ಸಂಸ್ಕೃತಿ ಈಗ ಬಹಳ ಕಮ್ಮಿ ಆಗ್ಬಿಟ್ಟಿದೆ. ಯಾಂತ್ರಿಕ ಜೀವನದಲ್ಲಿ ಮೊಬೈಲು, TV, ಲ್ಯಾಪ್ಟಾಪ್ ಇಂದ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ, ಜೀವನ ವ್ಯರ್ಥ ಮಾಡ್ಕೊಳ್ತಾ ಇದ್ದಾರೆ, ಟೈಮ್ ವೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅದ್ರ ಬದಲು ಓದುವ ಸಂಸ್ಕೃತಿ ಜಾಸ್ತಿ ಬೆಳೆಸ್ಕೋಬೇಕು. ಓದಿದ್ರೆ ನೀವು ಜ್ಞಾನಶಕ್ತಿ ಹೆಚ್ಚಾಗುತ್ತೆ, ಬುದ್ಧಿವಂತರಾಗ್ತೀರಿ, ಕಾನ್ಫಿಡೆಂಟ್ ತಮ್ಮ ಸಮಾಜದಲ್ಲಿ ಓಡಾಡ್ಬೋದು ಅಂತ ಅವ್ರು ಹೇಳಕ್ಕೆ ಇಷ್ಟಪಡ್ತಾರೆ. ಆದ್ರೆ ತಾವು ದಯಮಾಡಿ ನಮ್ಮ UPLಗೆ ಅವರ ಮುಖಾಂತರವಾಗಿ ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ, ದಯಮಾಡಿ ಓದೋ ಸಂಸ್ಕೃತಿ ಬೆಳೆಸ್ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೆ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಪರವಾಗಿ ತಾವು ಬಂದು ಹಲವಾರು ದಿನ ತಮ್ಮ ಕೇಳ್ಕೊಂಡೆ ಬಂದು ಇವತ್ತೊಂದು ಟೈಮ್ ಕೂಡ ಬಂತು, ತಾವು ಬಂದು ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಿ. ತಮ್ಮ ಅನುಭವಗಳನ್ನ ಹೇಳಿದ್ದೀರಾ. ಅದಕ್ಕಾಗಿ ನಮ್ಮ ಕಾಣಂತ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.